ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಶೃಂಗೇರಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಪ್ರಸ್ತುತ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ವೇಣುಗೋಪಾಲ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಆರಾಮ್. ವೇಣುಗೋಪಾಲ್ ಅವರೇ, ನಾನು ಬೇರೆ ವಿಚಾರಗಳು ಮಾತಾಡುವುದಕ್ಕಿಂತ ಮೊದಲನೇದಾಗಿ ಶೃಂಗೇರಿ ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರಾದ್ಯಂತ ಈಗ ಪ್ರಮುಖವಾಗಿ ಚರ್ಚೆಯಲ್ಲಿರುವಂತದ್ದು ಶೃಂಗೇರಿ ಹೊಳೆ ಮೈದಾನದಲ್ಲಿದ್ದಂತಹ ಅಂಗಡಿಗಳ ತೆರವಿನ ವಿಚಾರ. ಈ ಒಂದು ಹೊಳೆ ಮೈದಾನದಲ್ಲಿ ಅಂಗಡಿಗಳನ್ನ ಈಗ ತೆರವು ಮಾಡಿರುವಂತದ್ದು, ಇದ್ರ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವಾಗ MLA ಗೆದ್ರು ಅಲ್ಲಿಂದ ಒಂಥರ ದ್ವೇಷ. ಈಗ ರಾಜಕಾರಣ ಎಲೆಕ್ಷನ್ಗೆ ಮಾತ್ರ ಸೀಮಿತ ಆಗಬೇಕು. ಇದು ಎಲೆಕ್ಷನ್ಗೆ ಸೀಮಿತ ಅಲ್ಲದೆ ವೈಯಕ್ತಿಕ ಜೀವನಗಳಿಗೂ ಹಾಳು ಮಾಡುವಂತ ದ್ವೇಷದ ಮಟ್ಟದ ರಾಜಕಾರಣ ಈಗ ನಡೀತಾ ಇದೆ. ಆ ದ್ವೇಷದ ರಾಜಕಾರಣದ ಒಂದು ಅಂಗನೇ ಹೊಳೆ ಮೈದಾನದ ಅಂಗಡಿಗಳ ತೆರವು. ಸುಮಾರು 2006ರಲ್ಲಿ ಅವತ್ತಿನ ಆಡಳಿತ ಮಂಡಳಿ ಅಂದ್ರೆ ಅಧಿಕಾರಿಗಳು ಅಲ್ಲಿ ನಮಗೆ ಆದಾಯ ಬರಬೇಕು ಅಂತ ಹೇಳಿ ಅವ್ರನ್ನ ಎಬ್ಸ್ಬೇಕು ಅಂತ ಹೊರಟಾಗ ಅವರು ಕೋರ್ಟಿಗೆ ಹಾಕಿದ್ರು. ನಾವು ಅಲ್ಲಿ ಜೀವನಕ್ಕೋಸ್ಕರ ಕೂತಿದೀವಿ ಅಂತ ಹೇಳಿ 22 ಜನ ಕೋರ್ಟಿಗೆ ಹೋದ್ರು. ಮೊನ್ನೆ ಏನು ಅಂಗಡಿ 8-9 ಅಂಗಡಿ ಏನು ಹೊಡೆದ್ರು, ಅವ್ರ ಮೇಲೆ ಪಟ್ಟಣ ಪಂಚಾಯತಿಯವರು ಕೋರ್ಟಿಗೆ ಹೋಗಿರ್ಲಿಲ್ಲ, ಪಟ್ಟಣ ಪಂಚಾಯತಿಯವ್ರ ಮೇಲೆ ಅವರು ಕೂಡ ಕೋರ್ಟಿಗೆ ಹೋಗಿರ್ಲಿಲ್ಲ. ಈ 8 ಅಂಗಡಿಗಳ ಒಳಗೆ ನೇರ ಕಾರಣ ಯಾರು? ಇದು ಕಾಂಗ್ರೆಸ್ಸಿನ MLA ಅವರು. ಅವ್ರು ಕಾಂಗ್ರೆಸ್ MLA ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕ್ಷೇತ್ರದ MLA ಅಂತ ಆಗಿದ್ರೆ ಅವರೆಲ್ಲರನ್ನೂ ಸರಿ ಸಮಾನ ನೋಡ್ತಾರೆ. ಇದು ಬರೀ ಕಾಂಗ್ರೆಸ್ಸಿನ MLA ಆದ್ರಿಂದ ಯಾವಾಗ ಅವ್ರು 2018ರಲ್ಲಿ ಗೆದ್ರು ಅಲ್ಲಿವರೆಗೂ ಕೂಡ ಹಿಂದಿನಿಂದನೂ ಕೋರ್ಟಲ್ಲಿ ಆ ಅಂಗಡಿ ವಿಚಾರಗಳು ಇತ್ತು. ಆದ್ರೆ ಯಾರು ಅದನ್ನ ಹೊಟ್ಟೆಪಾಡಿಗೆ ಅಂಗಡಿ ಇದ್ದವ್ರನ್ನ ಅವ್ರನ್ನ ತೆಗ್ಸಿ ಅದರಿಂದ ಏನು ಮಹತ್ ಕಾರ್ಯ ಸಾಧನೆ ಮಾಡಿದಾಗತ್ತಂದ್ರೆ ಯಾರು ಅದನ್ನ ಸೀರಿಯಸ್ ತಗೊಂಡಿರ್ಲಿಲ್ಲ. ಕೋರ್ಟಲ್ಲಿ ಏನು ನಡೀತಾ ಇತ್ತು, ಹೋಗ್ತಾ ಇತ್ತು, ಹಾಗೆ ಹೋಗ್ತಾ ಇತ್ತು. 18ನೇ ಇಸ್ವಿಲಿ ಅವ್ರು ಗೆದ್ದ ತಕ್ಷಣ ನಿಮ್ಮ ಕೊಪ್ಪ ಐಬಿಲ್ ಸ್ವಲ್ಪ ದಿನಕ್ಕೆ ಒಂದು ಚರ್ಚೆ ಒಂದು ಸಭೆ ಸೇರುತ್ತೆ. ಶೃಂಗೇರಿಯ ಕೆಲವು ಕಾಂಗ್ರೆಸ್ಸಿನ ಮರಿ ಪುಡಾರಿಗಳು ಹೋಗ್ತಾರೆ ಅಲ್ಲಿ, ರಾಜೇಗೌಡರು ಐಬಿಲ್ ಇದ್ದವಾಗ. ನೀವು ಅಂಗಡಿಗಳನ್ನ ಏನಾದ್ರು ಮೈದಾನ ಅಂಗಡಿಗಳನ್ನು ತೆಗ್ಸಿಲ್ಲ ಅಂತಾದ್ರೆ ನಾವ್ಯಾರು ರಾಜಕಾರಣಕ್ಕೆ ಬರಲ್ಲ, ನೀವು ಅವ್ರನ್ನ ತೆಗ್ಸ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತರು. ಅಲ್ಲಿಂದ ಶುರುವಾಯ್ತು ಇದು. ಅಂದ್ರೆ ಒಟ್ಟು ಆ ಗಾಂಧಿ ಮೈದಾನದಲ್ಲಿ ಒಂದು 30-35 ಜನ ವ್ಯಾಪಾರ ಮಾಡ್ತಾ ಇದ್ರೆ ಅದ್ರಲ್ಲೊಂದು 25 ಜನ ಹೆಚ್ಚು ಕಡಿಮೆ ಬಿಜೆಪಿಯ ಬಜರಂಗದಳದಿಂದ ಬಂದಂತ ಕಾರ್ಯಕರ್ತರದೇ ಅಂಗಡಿಗಳಿತ್ತಲ್ಲಿ. ಒಟ್ಟು ಇಷ್ಟು ಅಂಗಡಿಗಳಿದ್ವು ಅಲ್ಲಿ ಹೊಳೆ ಮೈದಾನದ ವ್ಯಾಪ್ತಿಯಲ್ಲಿ? ಒಂದು 32-33 ಅಂಗಡಿಗಳಿದ್ದು. ಈಗ 8 ಅಂಗಡಿಗಳನ್ನ ತೆಗೆದಿದ್ದಾರೆ. ಆ 8 ಅಂಗಡಿಗಳನ್ನೇ ಯಾಕೆ ಹೆಚ್ಚಾಗಿ ಟಾರ್ಗೆಟ್ ಮಾಡಿದ್ದು? ಅಂದ್ರೆ ಅದು ಈಗ ನಂದು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ತೆಗಿತೀನಿ ಅಂತ ಹೋಗೋ ಉದ್ದೇಶದಲ್ಲಿ ಇದಾಗಿರೋದು. ಆಕ್ಚುಲಿ ಅವ್ರು ಯಾರು ಕೋರ್ಟಿಗೆ ಹೋಗಿರ್ಲಿಲ್ಲ, ಅವ್ರ ಮೇಲೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈ 22 ಜನ ಕೋರ್ಟಿಗೆ ಹೋದವರು ಪದೇ ಪದೇ ಅವ್ರಿಗೆ ಸ್ಟೇ ಸಿಗ್ತಾ ಇತ್ತು, ಮುಂದೆ ಹೋಗ್ತಾನೆ ಇತ್ತು ಅದು. ಆದ್ರೂ ಅದ್ರ ಮಧ್ಯದಲ್ಲಿ ಅವ್ರು ಏನ್ ಮಾಡಿದ್ರು, ಎಲ್ಲರೂ ಅರ್ಜಿ ಬರ್ದಿದ್ದಾರೆ ಪಟ್ಟಣ ಪಂಚಾಯತಿಗೆ. ಅಧಿಕಾರಿಗಳನ್ನ ಕೇಳ್ಕೊಂಡು ನಾವು ಕೋರ್ಟಿನ ಕೇಸ್ ವಾಪಸ್ ತಗೊಳ್ತೀವಿ, ನಮಗೊಂದು ಬಾಡಿಗೆ ಫಿಕ್ಸ್ ಮಾಡಿ, ನಾವು ಬಾಡಿಗೆ ಕಟ್ಟಕ್ಕೆ ರೆಡಿ ಇದೀವಿ, ನಿಮ್ಗೊಂದು ಆದಾಯನೂ ಆಗತ್ತೆ, ನಮಗೊಂದು ಜೀವನಕ್ಕೂ ಆಗತ್ತೆ, ನೀವು ಆದಾಯ ಬಾಡಿಗೆ ಫಿಕ್ಸ್ ಮಾಡ್ಕೊಡಿ ಅಂತ ಹೇಳ್ತಾನೆ ಇದ್ರು. ಆ ಅರ್ಜಿನ ಯಾವ್ದು ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಸ್ಟೇ ಇತ್ತು, ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಅದು ಹಾಗೆ ಮುಂದುವರಿತಾ ಬರ್ತಾ ಇತ್ತು. ಭಾರಿ ಗಂಭೀರ ವಿಚಾರ ಏನು ಅರ್ಲಿಲ್ಲ ಅದು. ಶೃಂಗೇರಿಗೆ ಏನೋ ಕೋಟಿಗಟ್ಟಲೆ ಆದಾಯ ಮಾಡ್ತಿದ್ದಾರೆ, ಅಲ್ಲೇನೋ ಅನೈತಿಕ ಚಟುವಟಿಕೆ ನಡೀತಾ ಉಂಟು, ಗಾಂಜಾ ಮಾರ್ತಿದ್ದಾರೆ, ಆ ಥರದ್ದೇನು ಅವ್ರದ್ದೇನು ದೂರ ಇರಲಿಲ್ಲ. ಅವ್ರ ಪಟ್ಟಣ ಪಂಚಾಯತಿ ಆದಾಯ ಕೋತ ಆಗ್ತಿದೆ ಅನ್ನೋ ದೃಷ್ಟಿಗೆ ಕೋರ್ಟಿಗೆ ಹೋಗಿತ್ತು ಅಷ್ಟೇ, ಬಿಟ್ಟರು ಬೇರೆ ಏನು ವಿಚಾರ ಇರಲಿಲ್ಲ. ಈ 22 ಅಂಗಡಿಯವರು ಈಗಲೂ ಸ್ಟೇ ಇದೆ ಅವರಿಗೆ, ಹಾಗಾಗಿ ಅವ್ರನ್ನ ನೋಡಿಲಿಕ್ಕೆ ಆಗ್ಲಿಲ್ಲ. ಈ ಮಧ್ಯದಲ್ಲಿ ಏನಾಯ್ತು, 18 ಕಳೀತು, ಮೊನ್ನೆ 23 ಕಳೀತು. 23 MLA ಎಲೆಕ್ಷನ್ ಅಲ್ಲೂ ಕೂಡ ಮತ್ತೆ ರಾಜೇಗೌಡರು ಗೆದ್ದ ಮೇಲೆ ಇಲ್ಲ 19ರ ಎಲೆಕ್ಷನ್ ಅಲ್ಲಿ ಒಂದು 4 ಜನ ಪಟ್ಟಣ ಪಂಚಾಯತಿಗೆ ಅವರು ಕಾಂಗ್ರೆಸ್ ಇಂದ ಆಯ್ಕೆ ಆಗ್ತಾರೆ. ಅಂದ್ರೆ 3 ಜನ ಕಾಂಗ್ರೆಸ್ ಇಂದ, ಒಬ್ಬ ಪಟ್ಟಣ ಪಂಚಾಯತಿಗೆ ಇಂಡಿಪೆಂಡೆಂಟ್ ಅಂತ ಹೇಳಿ ಅವನು ಕಾಂಗ್ರೆಸ್ ಅಲ್ಲೇ ಇದ್ದಾನೆ, ಕಾಂಗ್ರೆಸ್ಸಿನ ಇದರಲ್ಲೇ ಗೆದ್ದಿದ್ದಾರೆ. ಅವರು ಗೆದ್ದ ನಂತರದಲ್ಲಿ ಇದನ್ನ ಭಾರಿ ಫಾಲೋ ಅಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲ, ತೆಗಿಲೇಬೇಕು ಅಂತೇಳಿ ಅದರಿಂದ ಯಾಕೆ ಉದ್ದೇಶ ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದು ಅಲ್ಲಿ ಹರೀಶ್ ಶೆಟ್ಟರ್ ಟೀಮ್ ಏನೋ ಒಂದು ಮುಂಚೆಯಿಂದ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ರು, ಅವರಷ್ಟು ಜನ ಕೂಡ ಬಿಜೆಪಿ ಒಟ್ಟಿಗೆ ಗುರ್ಸ್ಕೊಂಡಿದ್ರು, ಎಲೆಕ್ಷನ್ಗೆ ಹುಡುಗರು ಓಡಾಟ ಮಾಡ್ತಿದ್ರು, ಇದೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ನೇರ ಚುನಾವಣೆಯಲ್ಲಿ ಬಿಜೆಪಿನ ಸೋಲಿಸಲಿಕ್ಕೆ ಶೃಂಗೇರಿ ಪಟ್ಟಣದಲ್ಲಿ ಇದುವರೆಗೂ ಆಗ್ಲಿಲ್ಲ, ಆಗೋದೂ ಇಲ್ಲ. ಯಾಕಂದ್ರೆ ಶೃಂಗೇರಿ ಜನತೆ ಗೊತ್ತಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತೇಳಿ ಗೊತ್ತಿದೆ. 35 ವರ್ಷದ ನಂತರದ್ದು ನಾವು ಬಿಜೆಪಿ ಅಧಿಕಾರದಲ್ಲೇ ಪಟ್ಟಣ ಪಂಚಾಯತಿ ಇದೆ. ಈ ಮೊನ್ನೆ ಎಲೆಕ್ಷನ್ ಕೂಡ ನಾವು 7 ಜನ ಗೆದ್ದಿದ್ದೀವಿ, ಅವರು 3 ಜನ ಗೆದ್ದಿದ್ದಾರೆ, ಒಂದ್ಸರಿ 4 ಜನ. ಈಗಲೂ ಆಡಳಿತಾಧಿಕಾರಿ ಬಿಜೆಪಿಯಲ್ಲೇ ಉಂಟು. ಏನಾಗಿದೆ,
MLA ಎಲೆಕ್ಷನ್ ಕೂಡ ಅವರಿಗೆ ಹಿನ್ನಡೆನೇ ಆಗ್ತಾ ಇದೆ. ಶೃಂಗೇರಿ ಪಟ್ಟಣ ಪಂಚಾಯತಿ ಇರ್ಬೋದು, ಶೃಂಗೇರಿ ತಾಲೂಕು ಇರ್ಬೋದು, ಇದುವರೆಗೂ ಅವರಿಗೆ ಲೀಡ್ ತಗೊಳ್ಳಿಕ್ಕೆ ಆಗಿಲ್ಲ ಕಾಂಗ್ರೆಸ್ಸಿಗೆ. ಈ ಎಲ್ಲ ಉದ್ದೇಶದಿಂದ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಹದ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ಈ ದ್ವೇಷದ ರಾಜಕಾರಣಕ್ಕೋಸ್ಕರನೇ ಮಾಡಿರುವಂತ ವಿಚಾರ ಬಿಟ್ರೆ ಮತ್ತಲ್ಲಿ ಅವರಿಂದ ಯಾರಿಗೂ ಸಮಸ್ಯೆ ಇರಲಿಲ್ಲ. ಈಗ ನೀವು ಹೇಳಿದ್ರೆ ಒಂದು ಮಾತನ್ನ ಹೇಳಿದ್ರಿ, ಹದ ಮಾಡಬೇಕೆನ್ನುವ ಉದ್ದೇಶ ಅನ್ನೋ ಪದವನ್ನು ಬಳಸಿದ್ರಿ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ನಾಯಕರನ್ನಾಗಿರ್ಬೋದು ಅಥವಾ ಬಿಜೆಪಿ ಚುನಾಯಿತ ಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡೋದು ಬೇರೆ ವಿಚಾರ. ಆದ್ರೆ ದಿನನಿತ್ಯ ಹೊಟ್ಟೆಪಾಡಿಗಾಗಿ, ದಿನನಿತ್ಯ ಜೀವನವನ್ನ ನಡೆಸೋದಕ್ಕಾಗಿ ಏನು ಅಂಗಡಿಗಳನ್ನ ಹಾಕೊಂಡಿರುವಂತ ಭಾರಿ ಶ್ರೀಮಂತರಲ್ಲ, ಶ್ರೀಮಂತ ವರ್ಗಕ್ಕೆ ಸೇರಿದವರಲ್ಲ, ದಿನನಿತ್ಯ ಅವರೊಂದು ಜೀವನವನ್ನು ನಡೆಸೋಕ್ಕಾಗಿ ಅಂಗಡಿಯನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಿರ್ತಾರೆ. ಈ ರೀತಿ ಇರೋರನ್ನ ಟಾರ್ಗೆಟ್ ಮಾಡಿದ್ ಯಾಕೆ ಅಂತ ಅಂದ್ರೆ, ಒಬ್ಬ ಶಾಸಕ ಆದವರಿಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಮಾಡ್ಬೇಕು, ನಾನು ನನ್ನ ಕ್ಷೇತ್ರದ ಎಲ್ಲಾ ಯುವಕರು ಬೆಂಗಳೂರು ಸೇರ್ಕೊಂತಿದ್ದಾರೆ, ಊರ್ ಬಿಟ್ಟು ಹೋಗ್ತಿದ್ದಾರೆ, ಇಡೀ ಮಲೆನಾಡು ವೃದ್ಧಾಶ್ರಮ ಆಗ್ತಾ ಇದೆ, ನಮ್ಮ ಕ್ಷೇತ್ರಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅನ್ನೋದು ಕಾಳಜಿ ಇರುವಂತ ಒಬ್ಬ ಶಾಸಕ ಆಗಿದ್ರೆ ಅವ್ರಿಗೆ ಬೇರೆ ಬೇರೆ ವಿಚಾರಗಳು ತಲೆಯಲ್ಲಿ ಇರ್ತಿತ್ತು. ಈ ತರದ್ ಯಾವುದೇ ಒಂದು ಕಾಳಜಿ ಇಲ್ದಿರೋ ಶಾಸಕ ಆದ್ರಿಂದ ಅವ್ರಿಗೆ ಈ ಸಣ್ಣ ಪುಟ್ಟ ವಿಚಾರಗಳು ಯಾರೋ ಹಿಂಬಾಲಕರೊಂದಷ್ಟು ಕಿವಿ ಚುಚ್ಚಿದ ತಕ್ಷಣ ಇದೇ ದೊಡ್ಡ ವಿಚಾರ ಅಂತ ಕಾಣಕ್ ಶುರು ಆಯ್ತು ಅವರಿಗೆ. ಇದು ಶೃಂಗೇರಿ ಪಟ್ಟಣ ಪಂಚಾಯತಿ ಹೊರಗಡೆ ನಮಗೆ ಸೈಟ್ ಕೊಡ್ಲಿಕ್ಕೆ ಜಾಗ ಇಲ್ಲ, 20 ವರ್ಷದ ಮೇಲೆ ಆಯ್ತು, ಒಬ್ರಿಗೊಂದು ಸೈಟ್ ಕೊಡ್ಲಿಲ್ಲ. ಗಡಿ ಗುರುತು ಮಾಡಿ ಇದನ್ನ ಸ್ವಲ್ಪ ಗಡಿ ವಿಸ್ತರಣೆ ಮಾಡ್ಕೊಡ್ಬೇಕು, ಶೃಂಗೇರಿಗೆ ರೆವಿನ್ಯೂ ಬಹಳ ಕಡಿಮೆ ಇದೆ, ಸ್ವಲ್ಪ ದೊಡ್ಡ ಆದಾಯ ಬರುವಾಗ ಮಾಡ್ಕೊಬೇಕು ಅಂತ ಹೇಳಿದ್ರೆ 3-4 ವರ್ಷದಿಂದ ಆ ಫೈಲು UD ಆಫೀಸಲ್ಲೇ ಇದೆ. DC ಆಫೀಸಿಗೆ ಹೋಗಿ ಪದೇ ಪದೇ ಹೋಗಿ ಜಾಗದ ಬಗ್ಗೆ ಕೇಳಿದ್ರೆ ಜಾಗ ಇದೆ ಅಂತೇಳಿ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾರೆ ಬಿಟ್ರೆ ಇಲ್ಲೇನ್ ಜಾಗ ಇಲ್ಲ. ಈ ತರದ ಅದಲ್ಲದೆ ಅಧಿಕಾರಿಗಳಿಲ್ಲ, ಪಟ್ಟಣ ಪಂಚಾಯತಿಲಿ ತುಂಬಾ ಅಧಿಕಾರಿಗಳ ಕೊರತೆ ಇದೆ. ಏನೋ ಇದ್ದಿದ್ರಲ್ಲಿ ನೇರ ಪಾವತಿಯಲ್ಲಿ ಇವರು ಹೊರಗುತ್ತಿಗೆಲ್ ತಗೊಂಡಂತ ಕಾರ್ಮಿಕರಿಂದ ಪಟ್ಟಣ ಪಂಚಾಯತಿ ನಡೀತಾ ಇದೆ. ಇತ್ತೀಚೆಗೆ ನಾನು ಆಡಳಿತಕ್ಕೆ ಬಂದ ಮೇಲೆ 3-4 ತಿಂಗಳಲ್ಲಿ 3 ಜನ ಚೀಫ್ ಆಫೀಸರ್ ಆದರು. ಅಂದ್ರೆ ಇವರಿಗೆ ಹೇಳ್ದಂಗೆ ಕುಣಿಯೋರ್ನ ಮಾತ್ರ ಇಲ್ಲಿ ಇಟ್ಕೊಬೇಕು, ಮತ್ತೆ ಇಲ್ಲಿರಲ್ಲ ಯಾರು ಇಂಜಿನಿಯರ್ ಇಲ್ಲ. ಪದೇ ಪದೇ ಚೀಫ್ ಆಫೀಸರ್ಗಳನ್ನ ನೀವ್ ಹೇಳಿದ್ರಿ, ನೀವೀಗ ಅಧ್ಯಕ್ಷರಾಗಿ ಒಂದು 5-6 ತಿಂಗಳು ಅದರಲ್ಲಿ 3 ಚೀಫ್ ಆಫೀಸರ್ ಈಗ ಬದಲಾಗಿದ್ದಾರೆ. ಹಾಗಾದ್ರೆ ಆಡಳಿತ ಮಾಡಕ್ಕೆ ಸರಿ ಆಗತ್ತಿರ್ಲಿಲ್ಲ. ಯಾಕಂದ್ರೆ ಅಧ್ಯಕ್ಷರಾಗಿರ್ಬೋದು, ಚೀಫ್ ಆಫೀಸರ್ಗಳ ನಡುವೆ, ಅಲ್ಲಿನ ಸರ್ವಸದಸ್ಯರ ನಡುವೆ ಹೊಂದಾಣಿಕೆ ಇರಬೇಕು. ಈ ರೀತಿ ತಿಂಗಳಿಗೊಬ್ರು 2 ತಿಂಗಳಿಗೊಬ್ರು ಬದಲಾವಣೆ ಆಗ್ತಾ ಇದ್ರೆ ಆಡಳಿತ ನಡೆಸಲಾಗಿದೆ, ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಆಗಲ್ಲ. ಯಾಕಂದ್ರೆ ತಾಂತ್ರಿಕವಾಗಿ ಕೂಡ ಒಬ್ಬ ಚೀಫ್ ಆಫೀಸರ್ ಬಂದ ತಕ್ಷಣ ಡಿಜಿಟಲ್ ಕೀ ಅಂತ ಬರುತ್ತೆ, ಅವ್ರದ್ದೆಲ್ಲ ಕೀ, ಅವ್ರದ್ದು ಎಲ್ಲ ಆಡಳಿತ ವ್ಯವಸ್ಥೆಗೆ ಅವ್ರ ಕೀ ಬೇಕಾಗುತ್ತೆ. ಒಬ್ಬ ಚೇಂಜ್ ಆದ ತಕ್ಷಣ ಅದು 1 ತಿಂಗಳು ಬೇಕು ಅದನ್ನ ಹೆಚ್ಚು ಕಡಿಮೆ ಅವರ ಡಿಜಿಟಲ್ ಕೀ ಮಾಡ್ಕೊಂಬರ್ಲಿಕ್ಕೆ. ಈ ತರ 3 ಅವಧಿ ಆಯ್ತು ಅಂದ್ರೆ ಅಲ್ಲಿ ಒಂದು ಹೆಚ್ಚು ಕಡಿಮೆ 3 ತಿಂಗಳಿಗೆ ಹೋಯ್ತು. ಇದುವರೆಗೂ ಕೂಡ ನಮ್ಮ ಹತ್ರ ಯಾವುದೇ ಟೆಂಡರ್ಗಳನ್ನ ಕಾರ್ಯಗತ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇನ್ಯಾವುದೇ ಒಂದು ಒಳ್ಳೆ ವಿಚಾರ ತಗೋಬೇಕಂತಂದ್ರೆ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿದೆ ಅದನ್ನೇನ ಮಾಡೋಣ ಅಂದ್ರೂ ಕೂಡ ನಮ್ಮ ಹತ್ರ ಕೀ ಇಲ್ಲ. ಅಂದ್ರೆ ಅದನ್ನ ಮಾಡಿಸ್ಕೊಂಬರ್ಲಿಕ್ಕೆ ಒಂದು 15-20 ದಿನ ಒಂದು ಚೀಫ್ ಆಫೀಸರಿಗೆ ಬೇಕಾಗುತ್ತೆ. ಈ ತರ ಆಡಳಿತಕ್ಕೂ ತೊಂದರೆ ಇದೆ. ಮತ್ತೆ ಹಿಂದೆ ಏನಾಗಿತ್ತು ಅನ್ನೋದ್ ಬಗ್ಗೆ ನಮ್ಮ ಚೀಫ್ ಆಫೀಸರಿಗೆ ಗೊತ್ತಾಗ್ಬೇಕಾದ್ರೇನೆ ಅವ್ರಿಗೆ ಒಂದು 6 ತಿಂಗಳು ಬೇಕು. ಈ ತರ ಯಾವುದನ್ನು ಸೀರಿಯಸ್ ಆಗಿ ತಾಳದೇ ಇರೋದ್ರಿಂದ ಇದೆಲ್ಲ ಆಗ್ತಿರೋದು. ಈ ಯಾವುದಿಲ್ಲ, ನಮ್ಗೆ ಇಂಜಿನಿಯರ್ ಇಲ್ಲ, ಮತ್ತೆ ಈಗಾಗಲೇ ವಾಟರ್ ಸಪ್ಲೈ ಅಲ್ಲಿ 2 ಜನ ಇಂಜಿನಿಯರ್ ಎಕ್ಸ್ಟ್ರಾ ಇದ್ದಾರೆ, ಅವ್ರನ್ನಾರೊಂದು ಹಾಕ್ಕೊಡಿ ಅಂತೇಳಿ ಖುದ್ದಾಗಿ DC ಕೇಳಿದೀವಿ, MLA ಅವ್ರನ್ನ ಕೇಳಿದೀವಿ. ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಅಲ್ಲಿ ಏನಾಗ್ಬೇಕು ಅದು ಆಗ್ತಾ ಇಲ್ಲ. ಅನುದಾನ 7 ವರ್ಷ ಇವ್ರು ಗೆದ್ದ ಮೇಲೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದಿದೆ. ಅಂದ್ರೆ MLA ಕಡೆಯಿಂದ ಬಂದಿರುವಂತದ್ದು 7 ವರ್ಷಕ್ಕೆ ಪಟ್ಟಣ ಪಂಚಾಯತಿಗೆ 1 ಕೋಟಿ ಬಂದಿದೆ. ಅದರಲ್ಲೂ 30-35 ಲಕ್ಷ ಅದ್ ನೀರಿನ ಯೋಜನೆಗೆ ಅಲ್ಲ STP TSP ಗೆ ಅಂತ ತೆಗೆದಿಡ್ಬೇಕಾಗತ್ತೆ. ಅದಷ್ಟು ಅಂದ್ರೆ ಇದುವರೆಗೆ 7 ವರ್ಷದ ಅವಧಿಯಲ್ಲಿ ಶೃಂಗೇರಿ ಪಟ್ಟಣ ಪಂಚಾಯತಿಗೆ ಶಾಸಕರ ಕಡೆಯಿಂದ 1 ಕೋಟಿ ರೂಪಾಯಿ ಬಿಟ್ಟು ಬೇರೆ ಯಾವುದೇ ಅನುದಾನ ಬರಲಿಲ್ಲ. ಅವ್ರು ಹೇಳಿದ ತಕ್ಷಣ ಹೇಳ್ತಾರೆ ನಗರೋತ್ಥಾನದಲ್ಲಿ 5 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ. ಅವ್ರು ಬಂದು ಚರ್ಚೆ ಕೂತ್ರೆ ಗೊತ್ತಾಗತ್ತೆ. ಅವರು ಶೃಂಗೇರಿ ಪಟ್ಟಣ ಪಂಚಾಯತಿನ ಅವ್ರು ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ. ಒಂದ್ಸರಿ ಆದ್ರೂ ಬಂದು ಕೂತ್ಕೊಂಡು ಇಲ್ಲಿ ಏನ್ ಸಮಸ್ಯೆ ಇದೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಬಂದು ಇಲ್ಲಿ ಕಾರ್ಯಗತ ಮಾಡ್ಬೇಕು. ಅಧಿಕಾರಿಗಳನ್ನ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಏನೇನ್ ಆಗ್ಬೇಕಾಗಿತ್ತು, ಏನೇನ್ ಆಗಿದೆ, ಇನ್ನೇನ್ ಮಾಡ್ಬೇಕು ನಾನು ಅನ್ನೋದನ್ನ ಕೇಳೋದು ಬಿಟ್ಕೊಂಡು ಇವರು 5 ಕೋಟಿ ರೂಪಾಯಿ ಇದು ಯಾವ್ದಕ್ಕೆ ನಗರೋತ್ಥಾನದಲ್ಲಿ ಬಂದಿರೋದು ಇವ್ರ ಸಾಧನೆ ಅಲ್ಲ. ಬೊಮ್ಮಾಯಿ ಅವರ ಸರ್ಕಾರ ಇದ್ದವಾಗ ಎಲ್ಲ MLAಗಳಿಗೂ ಅಂದ್ರೆ ಎಲ್ಲಾ ಪಟ್ಟಣಕ್ಕೂ ಕೂಡ ನಗರೋತ್ಥಾನದಲ್ಲಿ ದುಡ್ಡು ಬಂದಿದೆ, ಅವಾಗ ರಿಲೀಸ್ ಆಗಿರೋ ದುಡ್ಡು. ಆದ್ರೆ ಇವರ ಕಾರ್ಯಕ್ಷಮತೆ ಎಷ್ಟು ಮಟ್ಟಕ್ಕಿದೆ ನಮ್ಮ MLA ಅವ್ರದಂದ್ರೆ, ಇದುವರೆಗೆ 5 ಕೋಟಿಲಿ ನಮಗೆ 4 ಕೋಟಿ 25 ಲಕ್ಷ 4 ಕೋಟಿ 25 ಲಕ್ಷ ಬಂದಿರೋದ್ರಲ್ಲಿ ಬರೀ 65 ಲಕ್ಷದ ಕಾಮಗಾರಿ ಆಗಿದೆ. ಇನ್ನು 3 ಕೋಟಿ 60 ಲಕ್ಷ ರೂಪಾಯಿ ಬೊಮ್ಮಾಯಿ ಅವರ ಪೀರಿಯಡ್ ಮುಗಿದು ಈಗ 3 ವರ್ಷ ಆಗ್ತಾ ಬಂತು. ಇದುವರೆಗೂ ದುಡ್ಡು ಬಿಡುಗಡೆ ಆಗಿಲ್ಲ. ಈಗಲೂ ಅದಕ್ಕೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಎಲ್ಲದೂ ಆಗಿದೆ, ದುಡ್ಡಿಲ್ಲ. ಯಾವುದೇ ಟೆಂಡರ್ ಇವರು ಗುತ್ತಿಗೆದಾರರು ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇದ್ರ ಕುರಿತಾಗಿ ನಾವು ಶಾಸಕರ ಗಮನ ತಂದು ಅವರೇನ ಮನವಿ ಮಾಡ್ಕೊಂಡಿದ್ರ, ನೀವು ಉಳಿದ ಹಣವನ್ನ
ಬಿಡುಗಡೆ ಮಾಡಿಸೋ ನಿಟ್ಟಿನಲ್ಲಾಗಿರ್ಬೋದು, ಕೊಡಿಸುವ ನಿಟ್ಟಿನಲ್ಲಿ? ಪದೇ ಪದೇ ಹೇಳಿದ್ದೀವಿ, ಡಿ ಸಿ ಅವ್ರನ್ನ ಕೇಳಿದ್ದೀವಿ, ಎಲ್ಲದೂ ಆಗತ್ತೆ ಮಾಡ್ತೀವಿ ಅಂತೇಳಿ 2 ವರ್ಷ ಕಳೀತು. ಈಗಾಗಲೇ 3 ವರ್ಷ ಇವರು ಸರ್ಕಾರ ಹೋಗಿ ಆಗಿದೆ. ಹಾಗಾಗಿ 2 ವರ್ಷ ಆಗಿದೆ. ಅಂದ್ರೆ ಬೊಮ್ಮಾಯಿ ಅವ್ರ ಪೀರಿಯಡ್ ಮುಗಿದು 2 ವರ್ಷ ಆಯ್ತು. ಅದಕ್ಕಿಂತ ಹಿಂದೆನೆ ಅದು 2022 23 ಅದು ಅನುದಾನ ಬಿಡುಗಡೆ ಆಗಿರೋದು. ಇದು ಯಾವುದನ್ನು ಗಂಭೀರವಾಗಿ ತಗೊಳ್ಳದೆ ಅಲ್ಲಿ ಯಾರ ಪಾಪಿ ಪ್ರದೇಶಗಳು ಬೆಳಗಿನ ಸಂಜೆವರೆಗೆ ಹೊಟ್ಟೆಪಾಡಿಗೆ ಒಂದು 100 ರೂಪಾಯಿ ದುಡಿಯೋರು ಅಂಗಡಿಗಳು ದೊಡ್ಡ ವಿಚಾರ ಅಂತ ಕಾಣ್ತೇವ್ರಿಗೆ. ಇವರೊಬ್ಬ MLA ಆಗಿ ಈಗ ಒಬ್ಬ ಪಟ್ಟಣ ಪಂಚಾಯತಿ ಅಧ್ಯಕ್ಷನೋ ಅಧಿಕಾರಿನೋ DC ಹೇಳಕ್ಕಾಗತ್ತಾ? ಅಲ್ಲ, MLA DC ಹೇಳಕ್ಕಾಗತ್ತಾ? MLA ಅವರು DC ಹೇಳಿ ಕೋರ್ಟ್ ಆದೇಶ ಏನೇ ಇರ್ಲಿ ಅದನ್ನ 8 ಜನ ಅಂಗಡಿಯಿಂದ ಯಾರಿಗೂ ಏನು ಸಮಸ್ಯೆ ಇಲ್ಲ, ಬಿಟ್ಬಿಡಿ, ಅದನ್ನ ಏನೋ ಕೋರ್ಟ್ ಪ್ರೊಸೀಜರ್ಗೆ ಏನು ನೀವು ಕಾನೂನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗಿ, ಒಂದು ಸಾಂಕೇತಿಕವಾಗಿ ಮಾಡ್ಬೇಕು, ಅದು ಮಾಡ್ಬೋದು ಇದನ್ನ ಅಂತ ಹೇಳಿದ್ರೆ ಬಹುಶಃ DC ಅವರು ಬಿಡ್ತಿದ್ರು. ಅಂದ್ರೆ ಅಂಗಡಿಗಳಿಂದ 8 ಅಂಗಡಿಗಳನ್ನ ತೆರವು ಮಾಡಿದ್ದಾರೆ. ಅವ್ರು ಎಷ್ಟು ವರ್ಷಗಳಿಂದ ಆ ಒಂದು ಜಾಗದಲ್ಲಿ ಅಂಗಡಿಗಳನ್ನ ಹಾಕೊಂಡು ಜೀವನ ನಡೆಸ್ತಾ ಇದ್ರು. ಅದರಲ್ಲಿ ಗೋಪಾಲಯ್ಯ ಅಂತ ಒಂದು ಹೋಟೆಲ್, ಬಹುಶಃ ಶೃಂಗೇರಿ ಅಂದ ತಕ್ಷಣ ಗೋಪಾಲಯ್ಯನ ಹೋಟ್ಲು ಒಂದು ಬಹುಶಃ ಅದೊಂದು ಲ್ಯಾಂಡ್ ಮಾರ್ಕ್ ಅದು. ಯಾಕಂದ್ರೆ 65ನೇ ಇಸ್ವಿ, ಅಂದ್ರೆ ಬಹುಶಃ ಶಾಸಕರು ಹುಟ್ಟಿರ್ಲಿಲ್ಲ ಬಹುಶಃ, ಆ ಅವಧಿಯಲ್ಲಿ ಆ ಹೋಟ್ಲ್ ಓಪನ್ ಆಯ್ತು. ಅಲ್ಲಿ ನಮ್ಮ ಅಜ್ಜನ ಕಾಲದಿಂದನೂ ಬಹುಶಃ ಅಲ್ಲಿ ಎಲ್ಲರೂ ಆ ಗೋಪಾಲಯ್ಯನ ಹೋಟೆಲ್ ಬಗ್ಗೆ ಗೊತ್ತಿತ್ತು. 50-60 ವರ್ಷ, 65 ವರ್ಷ ಮೇಲಾಗಿದೆ. ಅಂತ ಒಂದು ಹೋಟೆಲ್ ಹೊಡೆದು ಇವ್ರು ಏನು ಘನಕಾರ್ಯ ಮಾಡಿದ್ರೆ ನಮಗ್ ಗೊತ್ತಾಗ್ತಿಲ್ಲ. ಅದು ಯಾವಾಗ ಇವ್ರು ಕೋರ್ಟ್ ಇಲ್ದಿದ್ದು ಕೂಡ ಅದಕ್ಕೆ ಯಾಕೆ ಸೇರ್ತು ಅನ್ನೋದಕ್ಕೂ ಒಂದು ಈ 2022-23 ಆಡಳಿತಾಧಿಕಾರಿ ಇತ್ತು ಅವಾಗ. ಇಲ್ಲಿ ಪಟ್ಟಣ ಪಂಚಾಯತಿ ಯಾವುದೇ ಅಧ್ಯಕ್ಷರು ಇರ್ಲಿಲ್ಲ. ಆ ಅವಧಿಯಲ್ಲಿ ಏನಾಯ್ತು, ಒಂದಷ್ಟು ಇವರು ಹಿಂಬಾಲಕರು ಪಟ್ಟು ಹಿಡಿದು ಅದನ್ನ ತೆಗಿಸ್ಲೇಬೇಕು, ಇವತ್ತು ತೆಗಿಸ್ಬೇಕು, ನಾಳೆ ತೆಗಿಸ್ಬೇಕು ಅಂತ ಗಲಾಟೆ ಮಾಡಿ ಒಂದು ದಿನ ಬಂತು. ಒಂದಿನ ಬಂದ ತಕ್ಷಣ ಏನಾಯ್ತು, ಅದಕ್ಕೆ ಕೋರ್ಟ್ ಸ್ಟೇ ವೆಕೇಟ್ ಆಗಿತ್ತು. ಆ ಟೈಮಲ್ಲಿ ಇವರು ಏನು ಇದು ಯಾವುದೋ ಅಕ್ರಮ ಕಟ್ಟಡ, ಇನ್ನೇನೋ ಮಸೀದಿನೋ ದೇವಸ್ಥಾನನೋ ಹೊಡೆದಲ್ಲಿ ಯಾರ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಇಲ್ಲ ಟ್ರಾಫಿಕ್ ಬಹಳ ಸಮಸ್ಯೆ ಆಗಿದೆ ಅನ್ನೋ ದೃಷ್ಟಿಯಲ್ಲಿ 200-300 ಜನ ಪೊಲೀಸ್ನವರು, ಹೋಮ್ ಗಾರ್ಡ್ಸು, DC ಅಲ್ಲ AC ಅವರು, PD ಅವರು ಎಲ್ಲರೂ ಬಂದು ಬೆಳಗಿನ ಸಂಜೆವರೆಗೆ ನಿಂತ್ಕೊಂಡು ಅಲ್ಲಿ ಹೊಡಿಬೇಕಂತ ಬಂದ್ರು. ದೇವರ ದಯದಿಂದ ಅವತ್ತು 3 ಗಂಟೆ 20 ನಿಮಿಷಕ್ಕೆ ಅವ್ರಿಗೆ ಮತ್ತೊಂದು ಸ್ಟೇ ಸಿಕ್ತು. ಅವತ್ತೇನು ಮಾಡೋಕ್ಕಾಗಿಲ್ಲ. ಅವಮಾನ ಆಯ್ತು ಇವರಿಗೆ. ಅವಮಾನ ಆದ ತಕ್ಷಣ ಮತ್ತೆ ಹಠಕ್ ಬಿದ್ದು 65ನೇ ಇಸ್ವಿಯಿಂದನೂ ಕೂಡ ಅಸೆಸ್ಮೆಂಟ್ ಅಲ್ಲಿ ಪಟ್ಟಣ ಪಂಚಾಯತಿ ಆಸ್ತಿ ಅಂತಾನೆ ನಮೂದಾಗಿದೆ ಗಾಂಧಿ ಮೈದಾನ. ಅದನ್ನ ಏಕಾಏಕಿ ರಾತ್ರಿ ADLR ಕರೆಸಿ ತಹಶೀಲ್ದಾರ್ ಮೂಲಕ ಇದು ಹೊಳೆ ಖರಾಬ್ ಬರುತ್ತೆ, ಇದು ಕಂದಾಯ ಇಲಾಖೆ ಸೇರುತ್ತೆ, ಪಟ್ಟಣ ಪಂಚಾಯತಿ ಆಸ್ತಿ ಅಲ್ಲ ಅಂತ ಹೇಳಿ ಅದನ್ನ ಒಂದು ನೋಟಿಸ್ ಮೂಲಕ ಮಾಡ್ತಾರೆ. ಅಂದ್ರೆ ಪ್ರಸ್ತುತ ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರಲ್ವಾ ಹಾಗಾದ್ರೆ? ಪಟ್ಟಣ ಪಂಚಾಯತಿ ಆಸ್ತಿನೇ. ಹೊಳೆ ಖರಾಬ್ ಅನ್ನೋದು ಯಾರಿಗೂ ಸೇರೋದಿಲ್ಲ, ಹೌದು. ಆದ್ರೆ 65 ವರ್ಷದಿಂದ ಅಲ್ಲಿ ಜಾನುವಾರು ಜಾತ್ರೆ ಇರ್ಬೋದು, ಹಳೆ ಸಿನಿಮಾ ಟೆಂಟ್ ಇರ್ಬೋದು, ಯಾವುದೇ ಸರ್ಕಸ್ಗಳಿರ್ಬೋದು, ಯಾವುದೇ ಜಾತ್ರೆ, ಯಾವುದೇ ಅಂಗಡಿಗಳು ಬಂದಾಗಲೂ ಕೂಡ, ಇಲ್ಲ ಈ ವಾಹನ ನಿಲ್ಲಿಸುವಂತ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಪ್ರತಿ ವರ್ಷನೂ ಮುನ್ಸಿಪಲ್ ಮೂಲಕನೇ, ಪಟ್ಟಣ ಪಂಚಾಯತಿ ಮೂಲಕನೇ ಟೆಂಡರ್ ಮಾಡಿ ಅದರ ಆದಾಯದಲ್ಲೇ ಪಟ್ಟಣ ಪಂಚಾಯತಿ ನಡೀತಾ ಇದೆ. ಒಂದು ಕೋಟಿ ತನಕ ಹೆಚ್ಚು ಕಡಿಮೆ ನಮಗೆ ಪಾರ್ಕಿಂಗ್ ಇಂದ ಆದಾಯ ಬರ್ತಾ ಇತ್ತು. ಈ ಆದಾಯಗಳು ನಮಗೆ ಅದರಿಂದನೇ ಬರ್ತಾ ಇತ್ತು. ಅದೆಲ್ಲ ಪಟ್ಟಣ ಪಂಚಾಯತಿ ಆಸ್ತಿ ಅಂತ ಹೇಳಿ ಇಡೀ ಎಲ್ಲರಿಗೂ ಒಂದು ಓಪನ್ ಸೀಕ್ರೆಟ್. ಅದು ಗೊತ್ತಿದೆ. ಅಂದ್ರೆ ಹೊಳೆ ಖರಾಬ್ ಆದ್ರೂ ಕೂಡ, ಹೊಳೆ ಖರಾಬ್ ಅಂದ್ರೆ ಏನು, ಹೊಳೆ ನೀವು ಆಚೆ ಕಡೆಯಿಂದ ಹಿಡಿದ್ರೆ ಅದು ಆ ಕಡೆ ಖರಾಬ್ ಬರುತ್ತೆ, ಈ ಕಡೆ ಆಳ್ತಾ ಹಿಡಿದು ಈ ಕಡೆ ಖರಾಬ್ ಬರುತ್ತೆ. ಆದ್ರೆ ಒಂದು ಶೃಂಗೇರಿ ಅಂತ ಪುಣ್ಯಕ್ಷೇತ್ರ, ಯಾವುದೇ ಸನಾತನ ಧರ್ಮದ ಪ್ರಕಾರ ಹಿಂದೂಗಳ ಎಲ್ಲಾ ಶ್ರದ್ಧಾ ಬಿಂದುಗಳು ಇರೋದು ಕೂಡ ಹೊಳೆ ಪಕ್ಕದಲ್ಲೇ ಇರುತ್ತೆ. ಅದನ್ನ ನಾವು ಹೊಳೆ ಖರಾಬ್ ಅನ್ನೋ ದೃಷ್ಟಿಯಲ್ಲಿ ಎಪ್ಸಕ್ ಹೋದ್ರೆ ಇವರೆಲ್ಲ ದೇವಸ್ಥಾನ ಎಪ್ಸಕ್ಬೇಕಾಗುತ್ತೆ. ಅಂದ್ರೆ ಮೊನ್ನೆ ಅವರ ಅನುಯಾಯಿಗಳು ಒಬ್ರು ಹೇಳಿದ್ದಾರೆ, ಒಬ್ರು ಹಿಂಬಾಲಕರು ಹೇಳಿದ್ದಾರೆ, ಮಠದ ಕೆಲವು ಬಿಲ್ಡಿಂಗ್ಗಳು ಹೊಳೆ ಖರಾಬಲ್ಲೇ ಬರುತ್ತೆ, ಅದನ್ನ ತೆಗಿತಾ ಇಲ್ಲ ಇವರು, ಬರೀ ಅಂಗಡಿಗಳನ್ನ ತೆಗಿತಾರೆ. ಅಂದ್ರೆ ನಮ್ಮನ್ನ ಆ ಅಂಗಡಿಯವರನ್ನ ಉದ್ವೇಗ ಮಾಡಿಸಿ ಅವ್ರು ಮಠದ ಬಗ್ಗೆ ಮಾತಾಡ್ಲಿ, ಆ ಮಠದ ಬಿಲ್ಡಿಂಗ್ಗಳು ಹೋಗ್ಲಿ ಅನ್ನೋ ದೃಷ್ಟಿಯಲ್ಲಿ ಒಬ್ರು ಅವರ MLA ಅವರ ಹಿಂಬಾಲಕರು ಒಬ್ರು ಮಾತಾಡಿದ್ದಾರೆ. ಅಂದ್ರೆ ಇವ್ರದ್ದೆಲ್ಲ ದೃಷ್ಟಿ ಏನಿದೆ ಅಂದ್ರೆ, ಒಟ್ಟು ಏನೂ ಅಭಿವೃದ್ಧಿ ಕಾರ್ಯ ಮಾಡಕ್ ಆಗದೆ ಇದ್ದಿದ್ದು ಅವಾಗ ಇಂಥದ್ನೆಲ್ಲ ಮಾಡ್ಕೊಂಡು ಜನಗಳ ದಾರಿ ತಪ್ಪಿಸಿ ಒಟ್ಟು ಏನೋ ನಾವು ದಂಡು ಕಡಿದೀವಿ, ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ತೋರ್ಸೋದಷ್ಟು ಆ 8 ಜನ ಅಲ್ಲಿ 8 ಅಂಗಡಿಗಳನ್ನ ಹೊಡೆದ ವಿಚಾರವಾಗಿ ಜೀವರಾಜ್ ಅವರು ಕೂಡ ಪ್ರತಿ ಪ್ರೆಸ್ ಮೀಟ್ ನ ಕೂಡ ಆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ನೀವು ಕೂಡ ಆ ಒಂದು ಸುದ್ದಿಗೋಷ್ಠಿ ಹೇಳಿದ್ರಿ. ಈ ಒಂದು ವಿಚಾರವನ್ನ ಇಟ್ಕೊಂಡು, 8 ಅಂಗಡಿಗಳ ತೆರವಿನ ವಿಚಾರ ಇಟ್ಕೊಂಡು ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋ ಸಾಧ್ಯತೆ ಏನಾದ್ರು ಇದೆಯಾ? ಈಗ ಇನ್ನೂ 22 ಅಂಗಡಿ ಕೂಡ ಸ್ಟೇ ಇದೆ. ಯಾವುದೇ ಕ್ಷಣದಲ್ಲಿ ಆ ಸ್ಟೇ ವೆಕೇಟ್ ಆಗ್ಬೋದು. ವೆಕೇಟ್ ಆದ ತಕ್ಷಣ ಮತ್ತೆ ಇವ್ರು ಅದನ್ನ ಬಂದು ಹೊಡೆಯೋರೆ. ಇವ್ರು ಕಾಯ್ತಾನೆ ಇದ್ದಾರೆ. ಇವರಿಗೆ ಬಹುಶಃ ಇನ್ನೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಅದ್ರ ಬಗ್ಗೆ ಸಮಾಧಾನ ಆಗ್ಲಿಲ್ಲ ಅವ್ರಿಗೆ. ಇನ್ನೂ ಆ 22 ಅಂಗಡಿನ ತೆಗಿಬೇಕಂತಾನೆ ಹೊರಟಿದ್ದಾರೆ ಇವರು. ನಾನು ಹೇಳೋದು ಅಂದ್ರೆ ಅಲ್ಲಿರುವಂತ 22+8 30 ಅಂಗಡಿಗಳಂತ ಬಂದಾಗ ಅಲ್ಲಿರುವಂತ ಎಲ್ಲರದ್ದು ಕೂಡ ಬಿಜೆಪಿಯವರ ಜೊತೆಗಿರೋದಷ್ಟು ಅಂಗಡಿಗಳು ಬಿಜೆಪಿಯವರ ಜೊತೆಗಿರುವ ಅಂಗಡಿಗಳನ್ನೇ ಏನ್ ಮೊನ್ನೆ ಹೊಡೆದಿರೋದ್ರಲ್ಲಿ ಎರಡು ಪಕ್ಷವರು ಇದ್ರು.
ಅದು ಯಾವಾಗ ಯಾವಾಗ ಹೊಳೆ ಖರಾಬ್ ಅಂತ ಇವರು DC ಅವರು ಆದೇಶ ಮಾಡ್ತಾರೆ, ಅದು ಸಾರ್ವಜನಿಕ ಇದಕ್ ಬರುತ್ತೆ, ಖರಾಬು ಬರುತ್ತೆ, ಆಮೇಲೆ ಅದು ಪಟ್ಟಣ ಪಂಚಾಯತಿ ಆಸ್ತಿ ಅಲ್ಲ ಅಂತ ಹೇಳಿದವಾಗ ಆ 8 ಕೂಡ ಅಧಿಕಾರಿಗಳು ಹೊಳೆ ಖರಾಬಿಗೆ ಅಂತ ಹೇಳಿ ಅದನ್ನ ಬರ್ಕೊಂಡ್ರು. ಅಲ್ಲಿವರೆಗೆ ಆ ಅಂಗಡಿಗಳು ಸೇರಿರ್ಲಿಲ್ಲ. ಈ ಮೊನ್ನೆ ಏನ್ ಹೊಡೆದಾಕ್ಯಾರೋ ಅವ್ರ ಬಗ್ಗೆ ಯಾರು ಅಬ್ಜೆಕ್ಷನ್ ಇರ್ಲಿಲ್ಲ, ಯಾವ ಕೋರ್ಟ್ ಅಲ್ಲೂ ಇರಲಿಲ್ಲ, ಏನೂ ಇರ್ಲಿಲ್ಲ. ಆ ಹೊಳೆ ಖರಾಬು ಅಂತ ಮಾಡಕ್ ಹೋಗಿ ಇವ್ರು ಈ ತರದೊಂದು ಘಟನೆ ಆಯ್ತು. ಬಿಟ್ರೆ ಸುಖ ಸುಮ್ಮನೆ ಇದು ಒಂದು ಬೇಡದಿದ್ದ ವಿಚಾರನ ಮಾಡ್ಕೊಂಡು ಹೋಗಿದ್ದ ವಿಚಾರ. ನಾನ್ ಕೇಳಿರುವಂತದ್ದು ಅಲ್ಲಿರುವಂತ 32 ಅಂಗಡಿಗಳು, ಅಷ್ಟು ಅಂಗಡಿಗಳು ಕೂಡ ಬಿಜೆಪಿ ಅವ್ರದ್ದೇ ಅಂಗಡಿಗಳೇನ ಅಥವಾ ಬೇರೆಯವರು ಕೂಡ ಅಲ್ಲಿದ್ದಾರ? ಸರ್, ಇದು ಹೊಟ್ಟೆಪಾಡಿನ ವಿಚಾರ ಬಂದಾಗ ರಾಜಕೀಯ ಪಕ್ಷದ ಹೆಸರು ಬರಬಾರ್ದಲ್ಲಿ. ಆದ್ರೆ ಇವರು ಅದನ್ನ ಗಂಭೀರವಾಗಿ ತಗೊಂಡು ಅವ್ರು ಕಾಂಗ್ರೆಸ್ಸಿಗೆ ಜಾಸ್ತಿ ಹುಡುಗರು ಇಲ್ಲ, ಬರೀ ಬಿಜೆಪಿ ಅವರು ಇರೋದು. ಅವರು ಪಟ್ಟಣ ಪಂಚಾಯತಿ ಎಲ್ಲ ಎಲೆಕ್ಷನ್ ಅವ್ರು ಓಡಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಆ ದೃಷ್ಟಿಯಿಂದನೇ ಎಲೆಕ್ಷನ್ ನಲ್ಲಿ ಗೆಲ್ತಿಯಾರ ಅವರು. ಈ ತರದೊಂದು ದ್ವೇಷ ಮಾಡಕ್ ಹೋಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದು. ಅಲ್ಲಿ ಕಾಂಗ್ರೆಸ್ನವರು 4-5 ಜನ ಇದ್ರು, ಅವರು ಮೊನ್ನೆ ಅಂಗಡಿಗಳು ಅವ್ರದ್ದು ಒಡೆದೋಗಿದಾವೆ. ಇದೆಲ್ಲ ಒಟ್ಟು ಯಾವುದೇ ರೀತಿಯಲ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಶಾಸಕನಾದವನಿಗೆ ಬೇಕಾದಷ್ಟು ಕೆಲಸ ಇದೆ. ನಿನ್ನೆ ಯಾವ್ದೋ ಒಂದು ವಿಡಿಯೋ ನೋಡಿದೆ ನಾನು, ಹಂಚಿನ ಇದು ಹಗಲ್ಗಂಚಿಲಿ ರಸ್ತೆ ಇಲ್ಲ ಅಂತ ಹೇಳಿ ಯಾರೋ ಒಬ್ರು ಅಲ್ಲಿ ಗ್ರಾಮಸ್ಥರುಗಳು ಒಂದಷ್ಟು ಹೇಳ್ತಾ ಇದ್ರು. ಅಂದ್ರೆ 8 ವರ್ಷ ಹಿಂದೆ ಸ್ವಲ್ಪ ರಸ್ತೆ ಆಗಿತ್ತು ಅಂದ್ರೆ 8 ವರ್ಷ ಹಿಂದೆ ಆದ್ರೆ ಯಾವಾಗ ಇವ್ರ ಅವಧಿಯಲ್ಲೇನಲ್ಲ. ಅಂದ್ರೆ ಈ ತರದ ಹಳ್ಳಿಗಳಿಗೆ ನಮ್ಮ ಶೃಂಗೇರಿ ಸುತ್ತಮುತ್ತ ಒಂದು 25 ಹಳ್ಳಿಗಳಿಗೆ ಇವತ್ತಿಗೂ ಸಂಪರ್ಕ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಅದನ್ನೆಲ್ಲ ಮಾಡೋದು ಬಿಟ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನಾದ್ರು ಒತ್ತಡ ಹಾಕಿ ನಮ್ಮ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬೇಕು ಅಂತ ಪಟ್ಟಿಡಿದು ತರುವಂತ ಕೆಪಾಸಿಟಿ ಇವರಿಗಿಲ್ಲ. ಇವ್ರು ಮಾಡ್ಲೂ ಇಲ್ಲ ಅದನ್ನ. 1 ಅಡಿ ರಸ್ತೆ ಈ ಸರಿ ಅಂತೂ ಆಗ್ಲಿಲ್ಲ ಇವ್ರ ಕಡೆಯಲ್ಲಿ. ಇದೆಲ್ಲದೂ ನೋಡಿದವಾಗ ಇವರಿಗೆ ಶಾಸಕರಾಗಿರೋದಕ್ಕೆ ಯಾವ ಯೋಗ್ಯತೆನೇ ಇಲ್ಲ. ಆದ್ರೆ ನಮ್ಮ ಕಡೆ ಏನಾಗಿದೆ ಅಂದ್ರೆ ಯೋಗ್ಯತೆ ಇದ್ದವರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇದ್ದವರಿಗೆ ಯೋಗ್ಯತೆ ಇಲ್ಲ, ಈ ತರದ ಪ್ರಶ್ನೆ ಆಗಿದೆ. ಹೀಗಾಗಿ ಜನ ಮುಂದಿನ ದಿನ ಆದ್ರೂ ಕೂಡ ಕ್ರಿಕೆಟ್ ಆಡ್ಸೋನಿ ದುಡ್ಡು ಕೊಡೋರಿಗೆ, ಇನ್ಯಾರೋ ಮದುವೆ ಮನೆಗೆ ಬಂದು ನಮ್ಮೊಟ್ಟಿಗೆ ಕೂರ್ತಾರೆ, ಇನ್ಯಾವುದೋ ಹರಕೆ ಮನೆಗೆ ಬರ್ತಾರೆ ಅಂತವ್ರನ್ನ MLA ಮಾಡಬೇಡಿ. ಅಂತವ್ರು ಅವ್ರು ಓಡಾಡ್ತಾನೆ ಇರ್ಲಿ, ಅವರ ಮದುವೆ ಮನೆಗೆ ಬರ್ತಾ ಇರ್ಲಿ, ಮಾಡ್ತಾ ಇರ್ಲಿ. ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ರಾಜ್ಯದ ಕ್ಷೇತ್ರದ ಅಭಿವೃದ್ಧಿ ಮಾಡುವಂತ ಒಬ್ಬ ಕನಸಿರೋ ಒಬ್ಬ MLA ಗೆಲ್ಸಿದ್ರೆ ಈ ತರದ್ದು ಸಣ್ಣ ಸಣ್ಣ ವಿಚಾರಗಳು ಆಗ್ತಿರ್ಲಿಲ್ಲ. ಈಗ ವೇಣುಗೋಪಾಲ್ ಅವರೇ, ಪ್ರಮುಖವಾಗಿ ಶೃಂಗೇರಿ ಅಂತ ಬಂದಾಗ ಶಾರದೆ ನೆಲೆಸಿರುವಂತಹ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಬೇರೆ ಕಡೆ ಹೋದಾಗ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ವಿಶೇಷವಾದ ಗೌರವ ಸಿಗತ್ತೆ. ಶೃಂಗೇರಿ ಅನ್ನುವ ಹೆಸರು ಹೇಳಿದ ತಕ್ಷಣ ವಿಶೇಷ ಗೌರವ. ಇಲ್ಲಿನ ಜನರು ಕೂಡ ಅಷ್ಟೇ ಸೌಮ್ಯ ಸ್ವಭಾವದವರು, ಅದರಲ್ಲಿ 2 ಮಾತಿಲ್ಲ. ಶೃಂಗೇರಿ ಅಂತ ಪವಿತ್ರ ಕ್ಷೇತ್ರದಲ್ಲಿ, ಪವಿತ್ರ ಸ್ಥಳದಲ್ಲಿ ಇಷ್ಟೊಂದು ದ್ವೇಷದ ರಾಜಕೀಯ ಯಾಕೆ? ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು. ಯಾಕಂದ್ರೆ ಈಗ ನಾವು ಇನ್ನೊಂದು ಅಧಿಕಾರಿಗಳು ಕೂಡ ಒಂದು ಕಾಮನ್ ಸೆನ್ಸ್ ಇಲ್ದವ್ರು ಯಾರು ಅಧಿಕಾರಕ್ಕೆ ಬಂದ್ರೆ ಏನಾಗತ್ತೆ ಅನ್ನೋದಕ್ಕೆ DC ಅವರು ಒಂದು ಆದೇಶ ಮಾಡಿದ್ರು. ಜೂನ್ ತಿಂಗಳ ಟೈಮಲ್ಲಿ, ಅಂದ್ರೆ ನೆರೆ ಬರುವಾಗ ಅಲ್ಲಿ ನಿಷೇಧಿತ ಪ್ರದೇಶ, ಅಲ್ಲಿ ಚಟುವಟಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಒಂದು ಆದೇಶ ಮಾಡಿದ್ರು. ಅದು ಯಾವಾಗ ಮಳೆಗಾಲ ಕಳಿಸಿದಂಗೆ ಮುಗಿದು ಬಿಡುತ್ತೆ. ಅಂದ್ರೆ ಅದು ನೆರೆ ಇರೋದು ವರ್ಷದಲ್ಲಿ ಒಂದು 3-4 ದಿನ ಅಷ್ಟೇ, ಮುಗಿದು ಬಿಡ್ಬೇಕು. ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ಇದುವರೆಗೂ ವಾಪಸ್ ತಗೊಂಡಿಲ್ಲ. ಅಲ್ಲಿ ಪಾರ್ಕಿಂಗ್ ಟೆಂಡರ್ ಆಗಿದೆ, ಸರ್ಕಾರಕ್ಕೆ 84 ಲಕ್ಷ ದುಡ್ಡು ಕಟ್ಟಿದ್ದಾರೆ ಅವರು. ನಾವು DC ಹತ್ರ ಮೊನ್ನೆ ಹೋದವಾಗ ನಾನು ಮತ್ತೆ ನಮ್ಮ ಸದಸ್ಯರು, ನಮ್ಮ MLC ಪ್ರಾಣೇಶ್ ಅವರು, ಮಾಜಿ ಸಚಿವರಾದ ಜೀವರಾಜನ್ ಕರ್ಕೊಂಡು ಒಂದು ನಿಯೋಗ ಹೋದ್ವಿ ನಾವು DC ಅವ್ರ ಹತ್ರ. ಅಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ನೀವು ತೊಂದರೆ ಆಗಿದೆ, ನೀವು ನೆಕ್ಸ್ಟ್ ಕೂಡ ಪಾರ್ಕಿಂಗ್ ಏನೋ ಕೊಡೋದ್ಬಾರ್ದು, ಅಲ್ಲಿ ನಿಷೇಧಿತ ವಲಯ ಅಂತ ಮಾಡ್ತೀರಿ ಅಂತ ಏನೋ ಸುದ್ದಿ ಇದೆ, ದಯವಿಟ್ಟು ಹಂಗೆ ಮಾಡಬೇಡಿ ಅಂದ್ರೆ, ಇಲ್ಲ ರೀ ಅದು ಪಟ್ಟಣ ಪಂಚಾಯತಿ ಆಸ್ತಿನೇ ಅಲ್ಲ, ಪಟ್ಟಣ ಪಂಚಾಯತಿ ಏನು ಅಧಿಕಾರ ಉಂಟಲ್ಲಿ, ನಾನು ನಾಳೆನೇ ಬಂದು ಪಾರ್ಕಿಂಗ್ ನಿಲ್ಲಿಸ್ತೀನಿ ಅಂತಾರೆ. ಅಂದ್ರೆ ಕಾಮನ್ ಸೆನ್ಸ್ ಇಲ್ದಿರೋರು. 1 ವರ್ಷದ ಅವಧಿಗೆ ನಾವು ಅಲ್ಲಿ ಟೆಂಡರ್ ಆಗಿದೆ, 84 ಲಕ್ಷ ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ದಾರೆ, ನಾಳೆ ನಿಲ್ಲಿಸಿ ಅಂತ ಹೇಳಿದ್ರೆ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ? ಅಕಸ್ಮಾತ್ ಅಲ್ಲಿ ಪಾರ್ಕಿಂಗ್ ನಿಲ್ಸೇ ಬಿಟ್ರೆ ಮಠಕ್ಕೆ ಬರುವಂತ ಲಕ್ಷಾಂತರ ಪ್ರವಾಸಿಗರಿಗೆ ಏನ್ ವ್ಯವಸ್ಥೆ ಮಾಡ್ತೀರಿ ಕೇಳಿದವಾಗ, ಅದಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ. ಬೇರೆ ವ್ಯವಸ್ಥೆ ಅಂದ್ರೆ ಏನ್ ಮಾಡ್ತೀರಿ ಮೇಡಮ್ ಕೇಳಿದ್ರೆ, ನಾವು 1-2 ಕಿಲೋಮೀಟರ್ ದೂರದಲ್ಲಿ ಬೇರೆ ಜಾಗ ಗುರ್ತು ಮಾಡಿ ಅಲ್ಲಿ ಪ್ರವಾಸಿ ಇದಕ್ಕೆ ಪಾರ್ಕಿಂಗ್ ಕೊಡ್ತೀವಿ ಅಂತಾರೆ. ಇದು ಏನಾದ್ರು ಒಂದು ವೈಜ್ಞಾನಿಕವಾಗಿ ಇವ್ರಿಗೆ ಏನಾದ್ರು ತಲೆಯಲ್ಲಿ ಇದೆಯಾ? 1.5-2 ಕಿಲೋಮೀಟರ್ ಇಂದ 2 ಲಕ್ಷ ಜನ 3 ಲಕ್ಷ ಜನ ಒಂದು ದಿನ ಬಂದವರು ಇಲ್ಲಿ ನಡ್ಕೊಂಡ್ಬಂದು ಇಲ್ಲಿ ಬರ್ಲಿಕ್ಕೆ ಆಗತ್ತ? ಅಲ್ಲೇನಾರು ಅಲ್ಲಿ ಖಾಲಿ ಬಿಟ್ಕೊಂಡ್ರೆ ಇವ್ರಿಗೆ ಅದರಿಂದ ಏನ್ ಉಪಯೋಗ ಇದೆ? ಮಠಕ್ಕೆ ಬರುವಂತ ಪ್ರವಾಸಿಗರಿಗೆ ತೊಂದರೆ ಮಾಡೋದೇ ಉದ್ದೇಶನೇ ಇವರಿಗೆ. ಕೇಳಿದ್ರೆ ನಾವೇನೋ ಬೇರೆ ಮಾಡ್ತೀವಿ, ಅದನ್ನ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತಾರೆ. ಈ 1-1.5 ಕಿಲೋಮೀಟರ್ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಜಾಗ ಇದೆ ಅಂತ ಆದ್ರೆ ನಮ್ಗೆ ಸೈಟ್ ಕೊಡ್ಲಿಕ್ಕೆ ಜಾಗ ಕೊಡ್ಬೋದಲ್ಲ ಇವರು? ಅದಕ್ಕೆ ಇವ್ರ ಹತ್ರ ವ್ಯವಸ್ಥೆ ಇಲ್ಲ. ಒಂದು ಕಸದ ಲಾಟ ತುಂಬಿ ತುಳುಕ್ತಾ ಇದೆ, ಕಸದ ಲಾಟ ಪಕ್ಕದಲ್ಲೇ ಅಲ್ಲಿ ವಸತಿ ಮನೆಗಳಿದಾವೆ, ಅವರಿಗೆ ತೊಂದರೆ ಆಗ್ತಾ ಉಂಟು. ನಮಗೆ ಬೇರೆ ಕಡೆ ಕಸದ ಲಾಟ್ ಮಾಡ್ಕೊಡಿ ಅಂದ್ರೆ ಅದಕ್ಕೆ ಜಾಗ ಇಲ್ಲ. ಇದು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಯಾವ್ದು ಕೆಲ್ಸಕ್ಕೆ ಬರ್ದಿರೋ ವಿಚಾರಗಳನ್ನ ಇಟ್ಕೊಂಡು ಕೂತಿದ್ರು. ವೇಣುಗೋಪಾಲ್ ಅವರೇ, ಪ್ರಮುಖವಾಗಿ 2023 ವಿಧಾನಸಭೆ ಚುನಾವಣೆ ಮುಗಿದ ನಂತರ DN ಜೀವರಾಜ್ ಅವರು ಕೆಲವು ಮತಗಳ ಅಂತರದಲ್ಲಿ ಸೋಲನ್ನ ಕಂಡ ನಂತರ ಈಗ
ಏನು ಇಲ್ಲಿನ ಶಾಸಕರು ಹಾಗೂ ಜೀವರಾಜ್ ಅವರ ನಡುವೆ ಕಾನೂನಾತ್ಮಕವಾಗಿ ಹೋರಾಟ ನಡೀತಿರುವಂತದ್ದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿರಂತರವಾಗಿ ಕೆಲವೊಂದು ತೀರ್ಪುಗಳು ಬರ್ತಾ ಇರುವಂತದ್ದು ಈ ರೀತಿಯಾಗಿ ಕಳೆದ ಕೆಲ ದಿನಗಳಿಂದ ನಡೀತಾ ಇದೆ. ಹೇಗಿದೆ ಈಗ ಪ್ರಸ್ತುತ ಹೀಗಾಗಿ ಒಂದು ಕಾನೂನಾತ್ಮಕ ಹೋರಾಟ ಎಲ್ಲಿಗೆ ಬಂದಿದೆ ಈಗ? ಈಗ ಚುನಾವಣೆ ಕಳೆದು 45 ದಿನ ಒಳಗಡೆ ಅದ್ರ ಬಗ್ಗೆ ದೂರ ಹೋಯ್ತು ಅಂದ್ರೆ ಅದು ಚುನಾವಣಾ ನೀತಿ ಸಂಹಿತೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಿ ಏನಾದ್ರು ಡಿಸ್ಕ್ವಾಲಿಫೈ ಆದ್ರು ಅಂದ್ರೆ 2ನೇ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರೇ ಆ ಸ್ಥಾನಕ್ಕೆ ಬರ್ತಾರೆ ಅನ್ನೋದು ಒಂದು ಚುನಾವಣೆಯ ಇದರಲ್ಲಿ ಸಂವಿಧಾನದ ಪ್ರಕಾರನೇ ಇರುವಂತದ್ದು. ಗೆದ್ದಿರೋದು 200 ಓಟ್ ಅಂತರದಲ್ಲಿ ಗೆದ್ದಿದ್ದಾರೆ. ಈಗ ಇವರಿಗೆ ಅದ್ರ ಬಗ್ಗೆ ಭಯನೇ ಇಲ್ಲ, ನಮ್ದೇನು ಇದಿಲ್ಲ, ತಪ್ಪಿಲ್ಲ ಅಂತ ಆಗಿದ್ರೆ ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದ್ರು. ಜೀವರಾಜ್ ಅವ್ರ ಕೇಸ್ ಹಾಕಿದ ತಕ್ಷಣ ಹೈಕೋರ್ಟ್ ಅಲ್ಲಿ ಸ್ಟೇ ತರಕ್ ಹೋದ್ರು, ಅಲ್ಲಿ ಸಿಗ್ಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋದ್ರು, ಅಲ್ಲೂ ಸಿಗ್ಲಿಲ್ಲ. ಇಲ್ಲ, ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಬಂತು. ಮತ್ತೆ ತಮ್ಮಂದು ಹೈಕೋರ್ಟ್ ಅಲ್ಲಿ ಹಾಕಿದ್ರು, ಅಲ್ಲೂ ಆಗ್ಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆದ್ರೆ ಇದೆಲ್ಲ ನೋಡುವಾಗ ಇವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಿದೆ. ಯಾಕೆ ಈ ಒಂದು ಭಯ ಕಾಡ್ತಾ ಇದೆ ಅಂತ ಅಂದ್ರೆ ಅದರಲ್ಲಿ 2 ವಿಚಾರಗಳಿದೆ. ಒಂದು, ಚುನಾವಣೆಯ ಮತ ಎಣಿಕೆಯನ್ನು ಮೊದಲ ಮರು ಎಣಿಕೆ ಮಾಡಬೇಕು ಅಂತ ಕೇಳಿದ್ದಾರೆ. ಪೋಸ್ಟಲ್ ವೋಟ್ಗಳನ್ನ ಕನ್ಸಿಡರ್ ಮಾಡಲಿಲ್ಲ ಅಂತ ಹೇಳಿ, ಅದೇನೋ RO ಸೈನ್ ಹಾಕಿಲ್ಲ, ಇನ್ವ್ಯಾಲಿಡ್ ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ ಅದೊಂದು. ಮತ್ತೆ ಮರು ಎಣಿಕೆ ಅಂದ್ರೆ ಎಲ್ಲದೂ ಬರ್ತದೆ, ಎಲ್ಲದೂ ಬರಬೇಕು ಅಂತ ಹೇಳಿ ಆಗಿದೆ. ಇನ್ನೊಂದು, ಲೋಕಾಯುಕ್ತಕ್ಕೆ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಚುನಾವಣೆ ಮಾಡಿದ್ದಾರೆ ಅಂತ ಹೇಳಿ ಅದು ಗಂಭೀರ ಆರೋಪ ಇದೆ. 123 ಕೋಟಿಯಷ್ಟು ಒಂದು ಎಸ್ಟೇಟ್ ಅನ್ನ ಪರ್ಚೇಸ್ ಮಾಡ್ರು, ಅದಕ್ಕೆ ಯಾವುದೇ ಮೂಲ ಆದಾಯಗಳನ್ನು ತೋರಿಸದೆ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಆರೋಪ. ಅದಲ್ಲದೆ ವೈಯಕ್ತಿಕ ನಿಂದನೆ ಮಾಡಿ, ಮಾನಹಾನಿ ಮಾಡಿ, ಈಗಿನ ಮುಖ್ಯಮಂತ್ರಿಗಳು ಕೂಡ ಯನ್ನಾಪುರದಲ್ಲಿ ಬಂದು ಇವರನ್ನ ತೇಜೋವಧೆಯ ಹೇಳಿಕೆಗಳನ್ನು ಕೊಟ್ಟಿದ್ರಿಂದ ನಾನು ಸಣ್ಣ ಅಂತರದಲ್ಲಿ ಸೋತಿದ್ದೀನಿ ಅನ್ನೋದು ಜೀವರಾಜ್ ಅವರ ವಾದ. ಇದೆಲ್ಲದೂ ಸಂವಿಧಾನಾತ್ಮಕವಾಗಿ ನಡೀತಿರುವಂತ ಹೋರಾಟ. ನಡೀಲಿ ಅಂತ ಇವರು ಸುಮ್ಮನೆ ಇರ್ಬೋದಿತ್ತು. ಯಾಕೆ ಇದನ್ನು ಅಷ್ಟು ಗಂಭೀರವಾಗಿ 4 ಸಾರಿ ಕೋರ್ಟಿಗೆ ಹೋಗಿ ಸ್ಟೇ ತರಬೇಕು ಅಂತ ಹೋಗ್ತಾರೆ ನಮಗೆ ಗೊತ್ತಾಗ್ತಿಲ್ಲ. ಈ ಗಡಿಬಿಡಿ ನೋಡಿದ್ರೆ ಏನೋ ಅವ್ಯವಹಾರ ಆಗಿದೆ ಅಂತ ಖಂಡಿತ ಇದರಲ್ಲೊಂದು ನಮ್ಮ ಅನುಮಾನ ಅಂತೂ ಬಂದೇ ಬರುತ್ತೆ. ಆ ಅನುಮಾನ ಇವತ್ತು ಕೋರ್ಟಲ್ಲಿ ನಡೀತಾ ಇದೆ. ಈಗಾಗಲೇ ROಗಳಿಗೆ ಬಹುಶಃ ಮೊನ್ನೆ ನೋಟಿಸ್ ಎಲ್ಲ ಹೋಗಿದೆ, ಹೈಕೋರ್ಟಿಂದ ನೋಟಿಸ್ ಹೋಗಿರ್ಬೇಕು, ನಡೀತಾ ಇದೆ. ಒಂದು ವೇಳೆ ಕೋರ್ಟ್ ತೀರ್ಪು ಅದು ಏನು ಬರ್ಬೋದು, ಇವರು ಸರಿ ಇಲ್ಲ ಅಂತಾನು ಬರ್ಬೋದು, ಸರಿ ಇದೆ ಅಂತಾನು ಬರ್ಬೋದು. ಆದರೆ ಕೋರ್ಟಿಗೆ ಒಬ್ಬ ಜನಪ್ರತಿನಿಧಿ ಆದವನು ಕೋರ್ಟಿಗೆ ಹೋಗೋದಕ್ಕೆ ಇಷ್ಟೇ ಯಾಕೆ ಹೆದರ್ತಾರೆ ಅನ್ನೋದು ನಮಗೊಂದು ಅನುಮಾನ. ಅದೇ ಇಲ್ಲಿ ಈ ಜೀವರಾಜ್ ಅವರ ಆರೋಪ ಹಾಗಾದ್ರೆ ಎಲ್ಲ ಸತ್ಯ ಇದೆ ಅಂತ ಇದ್ರ ಬಗ್ಗೆ ಜನಗಳು ಕೂಡ ಮಾತಾಡ್ತಿದ್ದಾರೆ. ಇವತ್ತು ಈ ಒಬ್ಬ ಶಾಸಕರು ಬೇರೆ ಎಲ್ಲ ವಿಚಾರ ಬಿಟ್ಕೊಂಡು ಬೆಂಗಳೂರಲ್ಲೇ ಇರ್ತಾರೆ, ಡೆಲ್ಲಿಲೇ ಇರ್ತಾರೆ ಕೋರ್ಟಿಗೋಸ್ಕರ ಅಂದ್ರೆ ಇದೇನೋ ನಡೀತಿದೆ ಇಲ್ಲಿ ಅಂತೇಳಿ ಅವ್ರ ಹಿಂಬಾಲಕರು ಕೂಡ ಅದನ್ನೇ ಮಾತಾಡ್ತಾ ಬಂದಿದ್ದಾರೆ. ಇವತ್ತು ಬಹುಶಃ ಮೊನ್ನೆ ಅಧಿಕಾರಿಗಳು ಕೇಳ್ತಿದ್ರು, ಏನು ಜೀವರಾಜ್ ಅವ್ರು ಮತ್ತೆ ಬರ್ತಾರೆ ಅಂತ, ಹೌದಾ ಅಂತೇಳಿ. ಅಂದ್ರೆ ಈ ತರದೊಂದು ಭಯ ಶುರುವಾಗಿದೆ. ಇದು ಒಬ್ಬ ಸಾರ್ವಜನಿಕವಾಗಿ ಮಾತಾಡುವಾಗಲೂ ಕೂಡ ಅವರು ಗಂಭೀರವಾಗಿ ಮಾತಾಡಬೇಕು ಅನ್ನೋ ಸಿದ್ದರಾಮಯ್ಯನ ಕೂಡ ಬಂದವರು ಏಕಾಏಕಿ ಎಂಥದೋ ಬೇಡದಿದ್ದ ಹೇಳಿಕೆಗಳನ್ನು ಕೊಟ್ಬಿಟ್ರು. ಆಮೇಲೆ ಇವರು ಕೂಡ ಒಂದಷ್ಟು ಇವರ ಹಿಂಬಾಲಕರು ಕೂಡ ಕೊಪ್ಪದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಅವರೆಲ್ಲರೂ ಕೂಡ ಮಾನಹಾನಿ ಆಗುವಂತ ಹೇಳಿಕೆಗಳನ್ನು ಕೊಟ್ಟು ಚುನಾವಣೆ ಮಾಡಿದ್ದಾರೆ ಅಂತ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸತ್ಯ ಇದೆ ಇದರಲ್ಲಿ. ಇದು ಖಂಡಿತ ಇದರಲ್ಲಿ ಬಿಜೆಪಿಗೆ ಗೆಲುವು ಆಗತ್ತೆ ಅನ್ನೋದು ನಮ್ಗೊಂದು ನಂಬಿಕೆ ಇದೆ. ಪ್ರಮುಖವಾಗಿ ವೇಣುಗೋಪಾಲ್ ಅವರೇ, ಈಗ 2023 ವಿಧಾನಸಭೆ ಚುನಾವಣೆ ಮುಗಿದು ಈಗ 72 ವರ್ಷಗಳ ಕಳೆತ ಬಂದಿರುವಂತದ್ದು. DN ಜೀವರಾಜ್ ಅವರು ಕೆಲವು ಮತಗಳ ಅಂತರದಲ್ಲಿ ಸೋತರು ಕೂಡ ಸಕ್ರಿಯವಾಗಿ ಮನೆಯಿಂದ ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು, ಹಿಂದೆ ನಡೆದಂತಹ ಕೆಲವೊಂದು ಲೋಕಸಭೆ ಚುನಾವಣೆ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಚುನಾವಣೆ ಆಗಿರ್ಬೋದು, ಹಾಗೆ ನಂತರ ದಿನಗಳಲ್ಲೂ ಕೂಡ ಅತ್ಯಂತ ಆಕ್ಟಿವ್ ಆಗಿರುವಂತದ್ದು. ಈಗ ಮುಂದೆ ಇನ್ನೊಂದು 2.5-3 ವರ್ಷದಲ್ಲಿ 2028 ವಿಧಾನಸಭೆ ಚುನಾವಣೆ ಬರ್ತದೆ. ಹೇಗೆ ನಡೀತಾ ಇದೆ DN ಜೀವರಾಜ್ ಅವ್ರ ನೇತೃತ್ವದಲ್ಲಿ? ಹೇಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಸಂಘಟನಾ ಪರವಾದ ಹೆಸರಲ್ಲಿ ಮೊನ್ನೆ ತಾನೇ ತಾಲೂಕು ಅಧ್ಯಕ್ಷರುಗಳು ಮತ್ತೆ ಜಿಲ್ಲಾಧ್ಯಕ್ಷರು ಕೂಡ ಆಯ್ಕೆಯಾಗಿದೆ. ನಮ್ಮ ಹಿಂದಿನ ಅವಧಿಯ ಅಧ್ಯಕ್ಷರನ್ನೇ ಮತ್ತೆ ಇಲ್ಲಿ ಶೃಂಗೇರಿಯಲ್ಲಿ ಮುಂದುವರಿಸಿದೆ, ಕೊಪ್ಪದಲ್ಲೂ ಅವರದೇ ಮುಂದುವರೆದಿದ್ದಾರೆ. ಯದಾಪುರದಲ್ಲಿ ಮಾತ್ರ ಒಬ್ಬರು ಅಧ್ಯಕ್ಷರು ಚೇಂಜ್ ಆಗಿದ್ದಾರೆ. 2 ಸರಿ ಒಬ್ಬ MLA ಸೋತ ಕಾಲದಲ್ಲಿ ಸಂಘಟನೆ ಮಾಡೋದು ಅಷ್ಟು ಸುಲಭ ವಿಚಾರ ಅಲ್ಲ. ಯಾಕಂದ್ರೆ ಕಾರ್ಯಕರ್ತರನ್ನ ಹಿಡಿತಲ್ಲಿ ಇಟ್ಕೊಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರು ಯಾವುದೋ ಒಂದು ಕೆಲಸಕ್ಕೆ ತಹಶೀಲ್ದಾರ್ ಆಫೀಸಿಗೋ RFO ಆಫೀಸಿಗೋ ಇನ್ಯಾವುದೋ ವಿಚಾರಕ್ಕೆ ಕಚೇರಿಗಳು ಬಂದವಾಗ ಒಂದಷ್ಟು ಕೆಲಸಗಳು ಆಗೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಅಂತದಲ್ಲಿ ಒಂದಷ್ಟು ಕಾರ್ಯಕರ್ತರಿಗೆ ಅಸಮಾಧಾನ ಆಗತ್ತೆ, ಬೇಜಾರು ಅನ್ಸತ್ತೆ. ಹಾಗಾಗಿ ಅವರು ಯಾವುದೇ ಪಕ್ಷ ಸಂಘಟನೆ ಚಟುವಟಿಕೆಯಲ್ಲಿ ಸ್ವಲ್ಪ ನಿಧಾನಕ್ಕೆ ಹಿಂಜರಿಕೆ ಇರುವಂತದ್ದು ಕಾಣುತ್ತೆ. ಯಾಕಂದ್ರೆ ಇನ್ನು 3 ವರ್ಷ ಅವ್ರಿಗೆ ಯಾವುದೇ ಇರುತ್ತೆ. ಯಾಕೆ ಎದುರುಗಡೆ ಹಾಕೊಂಡು ಹಳ್ಳಿಯಲ್ಲಿ ಯಾಕೆ ಸುಮ್ಮನೆ ನಾವು ರಾಜಕೀಯ ಮಾಡ್ಬೇಕು, ಈ ತರದ್ದು ಸ್ವಲ್ಪ ಸೈಲೆಂಟ್ ಮಾಡಿ ಹೋಗುವಂಥದ್ದು ಈ ಟೈಮಲ್ಲಿ ನಡೆಯುತ್ತೆ. ಆದ್ರೆ ಬೇರೆ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ
ಬಿಜೆಪಿಲಿ ಅಷ್ಟು ಸಮಸ್ಯೆ ಆಗ್ಲಿಲ್ಲ. ಯಾಕಂದ್ರೆ ನಾವು ನಂತರದಲ್ಲಿ ಕರೆದಂತ ನಾವೀಗ 6 ಸೊಸೈಟಿ ಚುನಾವಣೆ ಶೃಂಗೇರಿಲಿ 6 ಸೊಸೈಟಿಲಿ ಕಳೆದ ಅವಧಿಯಲ್ಲಿ ಕೂಡ 3 ಸೊಸೈಟಿ ನಮ್ದಿತ್ತು, 3 ಸೊಸೈಟಿ ಅವ್ರದ್ದಿತ್ತು. ಮೊನ್ನೆ ಕೂಡ ಚುನಾವಣೆ ಆದಾಗಲೂ ಕೂಡ ಅದೇ 3 ಸೊಸೈಟಿ ನಾವು ಮತ್ತೆ ವಾಪಸ್ ತಗೊಂಡಿದ್ದೀವಿ. ಶೃಂಗೇರಿಯಲ್ಲಿ 3 ಸೊಸೈಟಿ ಬಂದಿದೆ, ಕೊಪ್ಪದಲ್ಲಿ 12 6 ಸೊಸೈಟಿ ಬಂದಿದೆ. ಆದ್ರೆ ಎನ್ಆರ್ಪುರದಲ್ಲಿ 6 ಸೊಸೈಟಿಯಲ್ಲಿ 1 ಸೊಸೈಟಿಗೆ ಎಲೆಕ್ಷನ್ ಆಗಿಲ್ಲ. ಆಗಿರುವಂತ 5 ಸೊಸೈಟಿಯಲ್ಲಿ 5ಕ್ಕೆ 5 ಕೂಡ ಬಿಜೆಪಿ ಗೆದ್ದಿರುವಂತ. ಹೌದು, ನಿನ್ನೆ ಕೂಡ ಮುತ್ತಿನಕೊಪ್ಪದಲ್ಲೂ ಕೂಡ ತಾಲೂಕು ಮುತ್ತಿನಕೊಪ್ಪ ಹಾಗೂ ಬಾಳೆಹೊನ್ನೂರು ಎರಡು ಕೂಡ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಅಂದ್ರೆ ಜನಗಳಿಗೆ ಈಗ ಗೊತ್ತಾಗಿದೆ, ಇದು ಯಾವುದೇ ಗ್ಯಾರಂಟಿಗಳು ಇನ್ಯಾವುದೇ ಆದ್ರೂ ಕೂಡ ಜನಗಳಿಗೆ ಬೇಕಾಗಿರುವಂತದ್ದು ಒಂದು ಒಳ್ಳೆ ಆಡಳಿತ. ಅದು ಇವ್ರ ಹತ್ರ ಕಾಂಗ್ರೆಸ್ ಇಂದ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಜನಗಳಿಗೆ 100% ಮಂದಟ ಆಗಿದೆ. ಅದು ಹಾಗಾಗಿ ಜನಗಳು ನಮ್ಮೊಟ್ಟಿಗೆ ಇದ್ದಾರೆ. ಅಂದ್ರೆ ಈಗ ಪ್ರಮುಖವಾಗಿ ಡಿ.ಎನ್. ಜೀವರಾಜ್ ಅವರಿಗೆ ಆಗಲೇ ಈ ಹಿಂದಿನ ಚುನಾವಣೆಯಲ್ಲಿ ಕೆಲವು ಮತಗಳ ಅಂತರದ ಸೋಲು, 2 ಚುನಾವಣೆಯಲ್ಲೂ ಕೂಡ ಕೆಲವು ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿರುವಂತದ್ದು. ಈಗ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಡಿ.ಎನ್. ಜೀವರಾಜ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವ ವಿಶ್ವಾಸ ಇದೆಯಾ ನಿಮ್ಗೆ? ಇಲ್ಲ, ಅದು ಪಕ್ಷದ ವಿಚಾರ, ಹಿರಿಯರು ನಿರ್ಧಾರ ಮಾಡುವಂತ ವಿಚಾರ. ಅದನ್ನ ಇವತ್ತು ಚರ್ಚೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದ್ರೆ ಇಡೀ ಕ್ಷೇತ್ರದಲ್ಲಿ ಓಡಾಡಿ ಅನುಭವ ಇರುವಂತ ರಾಜಕಾರಣಿ, 7 ಸರಿ ನಿಂತಂತ ಒಬ್ಬ ರಾಜಕಾರಣಿಗೆ ಅದು ಕಡಿಮೆ ಅಂತರದಲ್ಲಿ 2 ಸರಿನೂ ಕಡಿಮೆ ಅಂತರದಲ್ಲಿ ಸೋಲಾದವಾಗ ಪಕ್ಷ ಇನ್ನೊಂದ್ಸರಿ ಕೊಟ್ಟರು ಕೊಡ್ಬೋದು, ಸಾಧ್ಯತೆ ಇದೆ. ಹಾಗಂತೇಳಿ ನಮ್ಮ ಪಕ್ಷದಲ್ಲೂ ಕೂಡ ಒಂದಷ್ಟು ಜನ ಇನ್ನ ನೆಕ್ಸ್ಟ್ ನಾವು ಕ್ಯಾಂಡಿಡೇಟ್ ಆಗ್ಬೇಕು ಅನ್ನೋದ್ರಷ್ಟರಲ್ಲಿ ಒಂದಷ್ಟು ಜನ ಇದ್ದಾರೆ. ಆದ್ರೆ ನಾನು ಹೇಳೋದು, ಕಾರ್ಯಕರ್ತರೊಟ್ಟಿಗೆ ಯಾರೇ ಆಗ್ಲಿ, ಇವತ್ತು ಕಾರ್ಯಕರ್ತರು ಇವತ್ತು ಕಷ್ಟ ಅನುಭವಿಸ್ತಿದ್ದಾರೆ, ಅಧಿಕಾರ ಇಲ್ಲ ನಮ್ಮ ಹತ್ರ. ಈ ಟೈಮಲ್ಲಿ ಮುಂದಾಳತ್ವ ತಗೊಂಡು ಕೆಲಸ ಮಾಡೋವನಿಗೆ ಮುಂದೆ ಅವಕಾಶ ಆಗೇ ಆಗುತ್ತೆ. ಜೀವರಾಜ್ ಅವರು ಸೋತ ಮೇಲೂ ಕೂಡ 2 ಅವಧಿಯಲ್ಲೂ ಕೂಡ ಅವ್ರ ಮನೇಲಿ ಕೂತಿರ್ಲಿಲ್ಲ. ಒಬ್ಬ ಸಕ್ರಿಯ ರಾಜಕಾರಣಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ಯಕರ್ತರಿಗೂ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಇನ್ನೊಂದು ಒಲವು ಇದೆ. ಅಂದ್ರೆ 2 ಸರಿ ಸೋತರು, ಇನ್ನೊಂದ್ಸರಿ MLA ಅವರನ್ನ ನಾವು MLA ಕಾಣ್ಬೇಕು ಅನ್ನೋದು ತುಂಬಾ ಜನಗಳಿಗೆ ಮನಸ್ಸಲ್ಲಿ ಇದೆ. ಹಾಗಾಗಿ ಅವರು ಕೂಡ ಅದಕ್ಕೆ ಎಲ್ಲ ಯಾವುದೇ ಒಂದು ಅವಘಡ ಆದವಾಗ, ಇನ್ಯಾವುದೋ ಸಮಸ್ಯೆ ಆದವಾಗ, ಈ ಯಲ್ಲಾಪುರ ತಾಲೂಕಲ್ಲಂತೂ ಆನೆ ಕಾಟ, ಈ ಆನೆ ವಿಚಾರಕ್ಕೂ ಕೂಡ ತುಂಬಾ ಹೋರಾಟ ಮಾಡ್ತಿದ್ದಾರೆ. ಯಾವುದೇ ಶೃಂಗೇರಿ ಇಲ್ಲಾದ್ರೂ ಕೂಡ ಯಾವ್ದೋ ಒಂದು ಹೋರಾಟ ಅಂದ ತಕ್ಷಣ ಬಂದು ಎದುರು ನಿಲ್ಲೋದು ಜೀವರಾಜ್ ಅವರೇ. ಹಾಗಾಗಿ ಈ ಜನಗಳ ಒಟ್ಟಿಗೆ ಇರುವಂತದ್ದು, ತಾಲೂಕಿನ ಸಮಗ್ರ ಮಾಹಿತಿ ಇರುವಂತ ಒಬ್ಬ ರಾಜಕಾರಣಿ ಆದ್ರಿಂದ ಪಕ್ಷ ಅದನ್ನ ಗುರುತು ಮಾಡಿ ಇನ್ನೊಂದ್ಸರಿ ಕೊಟ್ಟರು ಕೊಡ್ಬೋದು. ಆದ್ರೆ ಕಾರ್ಯಕರ್ತರಿಗೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಸ್ವಲ್ಪ ನಾವು ಎಫರ್ಟ್ ಹಾಕಿದ್ರೆ ಗೆದ್ಬಿಡ್ತಿದ್ವಿ, ಇನ್ನೊಂದ್ಸರಿ ಅವರನ್ನ ನಾವು ಗೆಲ್ಲಿಸಲೇಬೇಕು ಅನ್ನೋದು ತುಂಬಾ ಕಾರ್ಯಕರ್ತರ ಮನಸ್ಸಲ್ಲಿ ಇದೆ. ವೇಣುಗೋಪಾಲ್ ಅವರೇ, ಪ್ರಮುಖವಾಗಿ ಈಗ ಏನು ಶೃಂಗೇರಿಯಲ್ಲಿ ಏನು ಕಟ್ಟಡಗಳ ನಿರ್ಮಾಣಕ್ಕೆ ಲೈಸೆನ್ಸ್ ಸಿಗದೆ ಇರೋ ವಿಚಾರದಿಂದಾಗಿ ಏನು ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕಿರುವಂತದ್ದು. ಯಾಕೆ ಈಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಯಾಕೆ ಲೈಸೆನ್ಸ್ಗಳು ಸಿಗ್ತಾ ಇಲ್ಲ? ಪಟ್ಟಣ ಪಂಚಾಯತಿಲಿ ನಾವು ಕಟ್ಟಡ ಪರವಾನಗಿ ಕೊಡಬೇಕಾದ್ರೆ ತಂತ್ರಾಂಶ ನಿರ್ಮಾಣ್ 2 ಅಂತ ಇದೆ. ಆ ನಿರ್ಮಾಣ್ 2 ಅಲ್ಲಿ ಅಪ್ಲೋಡ್ ಮಾಡ್ಬೇಕು ನಾವು. ಈ ಕೊರೋನಾ ಅವಧಿಯಲ್ಲಿ ಏನಾಯ್ತು, ಯಾರೋ ಅಧಿಕಾರಿಗಳು ಗಡಿಬಿಡಿಲಿ ನಮಗೆ ಒಂದು ಬಿಲ್ಡಿಂಗ್ ಮಧ್ಯದಲ್ಲಿ 3 ಅಡಿ ನಾವು ಬಿಟ್ಟು ಕಾಮನ್ ಬಿಟ್ಟು ನಾವು ಕಟ್ಟಬೇಕು ಪರ್ಮಿಷನ್ ಕೊಡ್ತೀವಿ. ಸೆಟ್ ಬ್ಯಾಕ್ ಏರಿಯಾ 3 ಅಡಿ ಅಂತ, ಅಂದ್ರೆ 1 ಮೀಟರ್ ಲೆಕ್ಕ. ಈ 3 ಅಡಿನ 3 ಮೀಟರ್ ಅಂತೇಳಿ ಮೆನ್ಷನ್ ಮಾಡ್ಬಿಟ್ರು. ಯಾವಾಗ 19-20ನೇ ಸಾಲಲ್ಲಿ ಆಗಿರೋದು ಇದು. ಅವಾಗಿಂದ ಆ ಒಂದು ಸಣ್ಣ ತಾಂತ್ರಿಕ ದೋಷ ಸರಿ ಮಾಡಿಸ್ಲಿಕ್ಕೆ ಇದುವರೆಗೂ ನಮ್ಮ MLA ಹತ್ರ ಆಗ್ತಿಲ್ಲ. ಅಂದ್ರೆ ಇಲ್ಲಿಂದ ಪ್ರಯತ್ನ, ಇಲ್ಲಿಂದ ಲೆಟರ್ ಹೋಗಿದೆ, ಯಾವ್ಯಾವ ಇಲಾಖೆಗೆ ಹೋಗ್ಬೇಕು ಎಲ್ಲ ಹೋಗಿದೆ. ಏನಾದ್ರೂ ಕೂಡ ಅದನ್ನು ಫಾಲೋ ಅಪ್ ಮಾಡಬೇಕಾಗಿದ್ದು ನಾವ್ಯಾರು ಹೇಳಿದ ತಕ್ಷಣ DMA ಬೆಂಗಳೂರಲ್ಲಿರೋದು DMA ಅವ್ರು ಮಾಡ್ತಾರೆ ಅಂತಿಲ್ಲ. ನಮ್ಮ ಅಧಿಕಾರಿಗಳು ಹೇಳಿದ್ರೆ DMA ಅವ್ರು ಸೀರಿಯಸ್ ತಗೊಳ್ತಾರೆ ಅಂತಿಲ್ಲ. ಇವರು ಹೇಳಿದ ತಕ್ಷಣ ಇವರ PA ಒಂದ್ಸರಿ ಹೋಗಿ ಕಳಿಸಿದ್ದಾರೆ, MLA ಅವರು ಕಳಿಸಿ, ಅದು ಇದುವರೆಗೂ ಕೂಡ ಆಗ್ಲಿಲ್ಲ. ಈಗ ಏನಾಗಿದೆ, 3.5 ವರ್ಷ ಹಿಂದೆ ಒಬ್ಬ ಬಿಲ್ಡಿಂಗ್ ಕಟ್ಲಿಕ್ಕೆ ಪ್ಲಾನ್ ಮಾಡಿದವನು ಬ್ಯಾಂಕ್ ಲೋನಿಗೆ ಹೋಗ್ಬೇಕು, ಬ್ಯಾಂಕಲ್ಲಿ ಲೋನ್ ಆಗಲ್ಲ ಅವನಿಗೆ, ನಮ್ಮ ಲೈಸೆನ್ಸ್ ಇಲ್ಲದೆ ಲೋನ್ ಬರಲ್ಲ. ಆ ಲೈಸೆನ್ಸ್ ತಗೊಳ್ಲಿಕ್ಕೆ 3 ವರ್ಷ ಹಿಂದೆ 20 ಲಕ್ಷದ ಒಂದು ಎಸ್ಟಿಮೇಟ್ ಇದ್ದಿದ್ದು ಇವತ್ತು 50 ಲಕ್ಷ ಆಗಿದೆ. ಅವನ ಕತೆ ಏನು? ಅದಕ್ಕೆ ನಮ್ಗೆ ದೊಡ್ಡ ಸಮಸ್ಯೆ ಆಗಿರೋದು, ಈಗ ಯಾವುದೇ ಬಿಲ್ಡಿಂಗ್, ಈಗ ನೋಡಿ ಮಠದವರು ಕೂಡ ತುಂಬಾ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೊರಟ್ರೆ ಅವರಿಗೂ ಕೂಡ ಲೈಸೆನ್ಸ್ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಈಗ ಎಲ್ಲರಿಗೂ ತಾತ್ಕಾಲಿಕ ಒಪ್ಪಿಗೆ ಪತ್ರ, ಅನುಮತಿ ಪತ್ರ ಅಂತ ಕೊಡ್ತೀವಿ, ಅದರಿಂದ ಅವ್ರಿಗೆ ಲೋನ್ ಸಿಗಲ್ಲ. ಇದೆಲ್ಲ ಕೆಲಸಗಳು ಬಾಕಿ ಇದೆ. ಇದನ್ನ ಈಗ ನೋಡಿ, ಅದನ್ನ ನಮ್ಮ ಈಗಿನ ಅಧಿಕಾರಿಗಳು ಹತ್ರ ಹೇಳಿಸಿ ನಾವು ಬಂದ್ಮೇಲೆ ಸುಮಾರು ಅದನ್ನ ಫಾಲೋಅಪ್ ಆಗಿದೆ. JD ತನಕ ಹೋಗಿ, ಇವತ್ತು JD ಲಾಗಿನ್ ಹೋಗಿ, ನಿನ್ನೆ JD ಲಾಗಿನ್ ಹೋಗಿದೆ. ಅದೀಗ ಅಲ್ಲಿಂದ ಅವರು ಸೈನ್ ಮಾಡಿ KMDSC ಹೋಗ್ಬೇಕದು. ಅದನ್ನ ಇವರು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ನಾವು ಮೊನ್ನೆ ಹೇಳಿಸಿದೀವಿ. ಅಲ್ಲಿಂದ ಇದು ಕೇಳ್ತಿದ್ರು ಅವರು, ಟೌನ್ ಪ್ಲಾನಿಂಗಿಗೆ ನಿಮ್ದು ಶೃಂಗೇರಿ ಒಳಪಡಲ್ಲ, ಹಾಗೆ ಕೊಡಲ್ಲ ಅಂತ ಹೇಳೋರು. ಟೌನ್ ಪ್ಲಾನಿಂಗ್ ನಮ್ದಿಲ್ಲ, ನಮ್ದು ಗ್ರಾಮ ಠಾಣ ಆದ್ರಿಂದ ಟೌನ್ ಪ್ಲಾನಿಂಗ್ ಬರಲ್ಲ. ಮುಂದಿನ ದಿನದಲ್ಲಿ ಸೇರಿಸಬೇಕು, ಅದಕ್ಕೆ ಕೆಲಸ ಮೊನ್ನೆಯಿಂದ ಶುರು ಮಾಡಿದೀವಿ. ಈಗ ಈ ಎಲ್ಲ ಗೊಂದಲ ಇರೋದು ಪಟ್ಟಣ ಪಂಚಾಯತಿ ಮಾಡಿರೋ ತಪ್ಪಿಗೆ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ.
ಇದನ್ನೆಲ್ಲ ಕೂತ್ಕೊಂಡು ಸರಿ ಮಾಡಿಸುವಂಥದ್ದು ಮಾಡಬೇಕಾಗಿರೋದು MLA ಮಾಡಲಿಲ್ಲ. ಶೃಂಗೇರಿ ಪಟ್ಟಣ ರಸ್ತೆಗಳು ನೀವು ನೋಡಿರ್ಬೋದು, ಸುಮಾರು 15-20 ವರ್ಷದಿಂದ ಯಾವತ್ತೂ ಇಷ್ಟು ರಸ್ತೆ ಹಾಳಾಗಿರ್ಲಿಲ್ಲ. ಕೇಳಿದ್ರೆ 2 ಕೋಟಿ ರೂಪಾಯಿ ದುಡ್ಡು ಬಂದಿದೆ, 2 ಕೋಟಿ ರೂಪಾಯಿ ದುಡ್ಡನ್ನ ಇಟ್ಟಿದ್ದೀವಿ, ರಸ್ತೆ ಸರಿ ಮಾಡ್ತೀವಿ ಅಂತ ಹೇಳಿ 4 ತಿಂಗಳಾಯ್ತು. ಇದುವರೆಗೂ ನಮ್ಗೆ ಅದು ಯಾವ ಇಲಾಖೆಯಲ್ಲಿದೆ, ಯಾರಿಗೆ ಬಂದಿದೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಇದುವರೆಗೂ ಬಂದಿಲ್ಲ. ಅದು ನಮ್ಮ ಸೀಮಿತ ಅನುದಾನದಲ್ಲಿ ನಾಳೆ ನಾಡದಿಂದ ಮತ್ತೆ ಈಗ ಟಾರ್ ಕೆಲಸ, ಈ ಪ್ಯಾಚ್ ವರ್ಕ್ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಇರೋದೇ ರೆವಿನ್ಯೂ ವಿದ್ಯಾನಪುರ ಗ್ರಾಮ ಪಂಚಾಯತಿಗಿಂತಲೂ ನಮ್ಗೆ ರೆವಿನ್ಯೂ ಕಡಿಮೆ ಇದೆ. ಯಾವುದೇ ಲೇಔಟ್ಗಳು ನಮಗೆ ಸಿಗಲ್ಲ, ಇನ್ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಮಗೆ ಸಿಗಲ್ಲ. ಈ ಸಣ್ಣ ಒಂದು ಬೀದಿಲಿ ಒಂದು ಪಟ್ಟಣ ಪಂಚಾಯತಿ ಇರುವಂಥದ್ದು. ಇದಕ್ಕೆ ಆದಾಯ ಜಾಸ್ತಿ ಮಾಡ್ಬೇಕಾದ್ರೂ ಕೂಡ ಗಡಿ ಗುರುತು ಮಾಡಿ ನಾವು ಗಡಿ ವಿಸ್ತರಣೆ ಮಾಡಬೇಕು. ಎಲ್ಲ ಕೆಲಸಗಳಿಗೂ MLA ಅವರ ಸಹಕಾರ ಬೇಕು. MLA ಅವರು ವೇದಿಕೆಯಲ್ಲಿ ಸಿಕ್ಕಿದವಾಗ ಹೇಳ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ್ರಿ, BJP ನಾವು ಅದರಲ್ಲೆಲ್ಲ ನಾವು ಮಾಡಕ್ ಹೋಗಲ್ಲ, ಶೃಂಗೇರಿಗೆ ಒಂದು ಒಳ್ಳೆ ರೂಪ ಕೊಡೋಣ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ರೆ ಕಾರ್ಯಗತ ಆಗಿದೆಯಾ? ಖಂಡಿತ ಆಗಿಲ್ಲ. ಇದ್ರ ಬಗ್ಗೆ ನಮ್ಗೆ ಬಹಳ ಬೇಜಾರಿದೆ. ಇನ್ನೊಂದು 8-10 ತಿಂಗಳಲ್ಲಿ ನಮ್ಮ ಅವಧಿನೂ ಮುಗಿದೋಗುತ್ತೆ. ಒಟ್ಟು 5 ವರ್ಷ ಅವಧಿಯಲ್ಲಿ 2 ವರ್ಷ ನೋಡಿ, 2 ವರ್ಷ ಮಧ್ಯದಲ್ಲಿ 1 ವರ್ಷ 8 ತಿಂಗಳು ಆಡಳಿತಾಧಿಕಾರಿಗಳು ಹೋಗ್ಬಿಡ್ತು. ಅವತ್ತು ಮಲಗಿದ ಅಧಿಕಾರಿಗಳು ನಾವು ಬಂದು ಮೊನ್ನೆ 4 ತಿಂಗಳಾಯ್ತು. ಈಗ ಅಲ್ಲಿವರೆಗೆ ಮಲಗೇ ಇದ್ರು ಅವರು. ಅಂದ್ರೆ ಯಾರು ಕೇಳೋರು ಇಲ್ಲ ಅಂದ ತಕ್ಷಣ ಯಾರು ಕೆಲಸ ಮಾಡ್ತಾರೆ? ಇವ್ರ ಅವಧಿಯಲ್ಲಿ ಅವಾಗ ಮಧ್ಯದಲ್ಲಿ ಮೀಟಿಂಗ್ ಮಾಡ್ಬೇಕಿತ್ತು, ಎಲ್ಲರನ್ನ ಕರೆದು ಮಾತಾಡಿಸ್ಬೇಕಾಗಿತ್ತು, ಏನ್ ಮಾಡ್ತಿದ್ದೀರಿ ಕೇಳ್ಬೇಕಾಗಿತ್ತು, ಗದರಿಸ್ಬೇಕಾಗಿತ್ತು, ಕೆಲಸ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಯಾವುದು ಮಾಡದೇ ಇರೋ ದೃಷ್ಟಿಯಿಂದ ಶೃಂಗೇರಿ ಸುಮಾರು 5 ವರ್ಷ ಹಿಂದೋದಂಗೆ ಆಗಿದೆ. ಈಗ ಇವ್ರು ಈಗಲಾದ್ರೂ ಅದನ್ನ ಶೃಂಗೇರಿ ಬಗ್ಗೆ ಒಂದು ವಿಶೇಷ ಅನುದಾನ ತಂದು ಒಂದು 4-5 ಕೋಟಿ ದುಡ್ಡು ತಂದು ಏನಾದ್ರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸಿದ್ರೆ ಶೃಂಗೇರಿ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ಪಂಚಾಯಿತಿ ಆದಾಯದಲ್ಲಿ ಖಂಡಿತ ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಇದೆ. ವೇಣುಗೋಪಾಲ್ ಅವರೇ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ನೀವೀಗ 4 ತಿಂಗಳುಗಳು ಕಳೆದಿರುವಂತದ್ದು. ಈಗ ಏನು ಶೃಂಗೇರಿ ಪಟ್ಟಣದಲ್ಲಿ ಆಗಿರುವಂತಹ ಏನು ಹೊಳೆ ಮೈದಾನದ ಅಂಗಡಿಗಳ ತೆರವಿನ ವಿಚಾರ ಆಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಹಾಗೆ DN ಜೀವರಾಜ್ ಅವರ ಒಂದು ಕಾನೂನಾತ್ಮಕ ಹೋರಾಟ, ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಖಂಡಿತ ಜನಕ್ಕೆ BJP ಇಲ್ಲಿ 2 ಸರಿ ಸೋತಿರೋದು ಮನಸ್ಸಿಗೆ, ಕಾರ್ಯಕರ್ತರಿಗೆ ಮತ್ತೆ ಮತದಾರರಿಗೂ ಕೂಡ ತಪ್ಪಾಗಿದೆ ಅಂತ ಅನ್ಸಿದೆ. ಯಾಕಂದ್ರೆ ಒಂದು KDP ಸಭೆ ಇರ್ಬೋದು, ಇನ್ಯಾವುದೇ ಅಧಿಕಾರಿಗಳ ಮೇಲೆ ಮಾತಾಡುವಂತ ಸಂದರ್ಭ ಇರ್ಬೋದು, ಜೀವರಾಜ್ ಅವ್ರು ಮಾತಾಡೋ ಧ್ವನಿಗೂ ರಾಜೇಗೌಡರು ಮಾತಾಡೋ ಧ್ವನಿಗೂ ಜನಗಳಿಗೆ ಗೊತ್ತಾಗ್ತಾ ಇರ್ತದೆ ವ್ಯತ್ಯಾಸ. ಅಂದ್ರೆ ಇವರಿಗೆ ಹಿಡ್ತಾನೆ ಇಲ್ಲ, ಯಾವುದೇ ಒಬ್ಬ ಅಧಿಕಾರಿಗಳು ಹಿಡ್ತಾ ಇಲ್ಲ. ಒಬ್ಬ ಗ್ರಾಮ ಪಂಚಾಯತಿ PDOಗೆ ಇವ್ರು ಫೋನ್ ಮಾಡಿ ಹೇಳಿದ್ರು ಕೂಡ PDO ಮಾಡೋಪ್ಪನ ಇದ್ರಲ್ಲಿ ಇಲ್ಲ. ಇನ್ಯಾವುದೇ ಫಾರೆಸ್ಟ್ ವಿಚಾರ ಇರ್ಬೋದು, ಹೇಳಿದ ತಕ್ಷಣ ಯಾವುದೋ ಅಧಿಕಾರದ ಮೇಲೆ ಕೋರ್ಟ್ ಮೇಲೆ ಹಾಕ್ಬಿಡ್ತಾರೆ. ಒಬ್ಬ ಎಲ್ಲದನ್ನೂ ಅವರ ಕೋರ್ಟು ಅಧಿಕಾರಿಗಳೇ ಮಾಡೋದಂತಾರೆ, ಇವರದ್ದು ಯಾಕಿರ್ಬೇಕು? ಹಾಗಾಗಿ ಜನಗಳಿಗೆ ಅನ್ಸಿದೆ, ಒಬ್ಬ ಸಮರ್ಥ ಶಾಸಕ ನಮಗೆ ಬೇಕಾಗಿತ್ತು, ನಾವು ಕಳ್ಕೊಂಡಿದ್ದೀವಿ, ಇದನ್ನೇ ಮುಂದಿನ ದಿನದಲ್ಲಿ ಇದನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ಕ್ಷೇತ್ರ ಯೋಚನೆ ಮಾಡ್ತಾ ಇದೆ. ಬಹುಶಃ ಮುಂದೆ ಇವರಿಗೆ ನನ್ನ ಮನಸ್ಸು ಯಾವುದೇ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ನಮ್ಮ BJP ಬಹುಶಃ ಒಂದು 5-6 ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ. ವೇಣುಗೋಪಾಲ್ ಅವರು, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಅದರಲ್ಲೂ ಪ್ರಮುಖವಾಗಿ ಏನು ಶೃಂಗೇರಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದಂತೇನು ಹೊಳೆ ಮೈದಾನದಲ್ಲಿದ್ದಂತಹ ಅಂಗಡಿಗಳ ತೆರವಿನ ವಿಚಾರ ಆಗಿರ್ಬೋದು, ಅಂಗಡಿಗಳ ತೆರವಿನಿಂದ ಅಲ್ಲಿದ್ದಂತಹ ವ್ಯಾಪಾರಿಗಳು ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಹಾಗೆ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು, ಹಾಗೆ DN ಜೀವರಾಜ್ ಅವರು ನಡೆಸ್ತಿರುವಂತಹ ಕಾನೂನಾತ್ಮಕ ಹೋರಾಟ, ನಿಮ್ಮ ಪಕ್ಷ ಸಂಘಟನೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಪ್ರಸ್ತುತ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ವೇಣುಗೋಪಾಲ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.